ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೀರೋ ಪ್ಯಾನಿಕ್ ಮ್ಯಾಥ್ಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಓಕೆ, ಇದು ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಈ ಕಾನ್ಸೆಪ್ಟ್ ನ ಎರಡನೇ ಪಾರ್ಟ್. ಓಕೆ, ಸೊ ಫಸ್ಟ್ ಪಾರ್ಟ್ ಅಲ್ಲಿ ನಾವು ಡೈರೆಕ್ಷನ್ ಬೇಸ್ಡ್ ಆನ್ ಆಂಗಲ್ಸ್, ಓಕೆ, ಅಂಡ್ ಗಿವನ್ ಡೈರೆಕ್ಷನ್ಸ್, ಅದರಿಂದ ನಾವು ದಿಕ್ಕುಗಳನ್ನ ಕಂಡುಹಿಡಿಯೋ ಪ್ರಾಬ್ಲಮ್ಸ್ ನ ಫಸ್ಟ್ ಪಾರ್ಟ್ ಅಲ್ಲಿ ನೋಡಿದೀವಿ. ಅಂಡ್ ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಬೇಸಿಕ್ಸ್ ಏನೇನ್ ಬೇಕು ಅನ್ನೋದನ್ನು ಕೂಡ ಫಸ್ಟ್ ಪಾರ್ಟ್ ಅಲ್ಲೇ ನೋಡಿದೀವಿ. ಓಕೆ, ಸೊ ಇವಾಗ ಈ ಸೆಷನ್ ಅಲ್ಲಿ ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್ ಕಂಡುಹಿಡಿಯೋದು ಯಾವ ತರ, ದೂರ ಯಾವ ತರ ಕಂಡುಹಿಡಿಬೇಕು ಡೈರೆಕ್ಷನ್ಸ್ ನ ಕೊಟ್ಟಾಗ ಅನ್ನೋದನ್ನ ಈ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಅದರಲ್ಲಿಯೂ ಕೂಡ ಈ ಸೆಷನ್ ನ ಎರಡು ಪಾರ್ಟ್ ಅಲ್ಲಿ ನಾನು ಡಿವೈಡ್ ಮಾಡಿದ್ದೀನಿ. ಫಸ್ಟ್ ಪೈಥಾಗೋರಸ್ ಥಿಯರಮ್ ಇಲ್ದೇನೆ ಇದ್ದಾಗ ಯಾವ ತರದ ಪ್ರಾಬ್ಲಮ್ಸ್ ಬರ್ತವೆ, ಮತ್ತೆ ಅವಾಗ ನೀವು ಯಾವ ತರ ದೂರನ ಕಂಡುಹಿಡಿಬೇಕು ಅನ್ನೋದು ಫಸ್ಟ್ 5 ಪ್ರಾಬ್ಲಮ್ ನ ನೋಡೋಣ. ನಂತರ 5 ಪ್ರಾಬ್ಲಮ್ ನ ಪೈಥಾಗೋರಸ್ ಪ್ರಮೇಯ ಯೂಸ್ ಮಾಡ್ಕೊಂಡು ಯಾವ ತರ ಡಿಸ್ಟೆನ್ಸ್ ನ ಕಂಡುಹಿಡಿಬೇಕು, ಯಾವ ಸಿಚುವೇಶನ್ ಅಲ್ಲಿ ನಮಗೆ ಪೈಥಾಗೋರಸ್ ಥಿಯರಮ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಈ ಸೆಷನ್ ಅಲ್ಲಿ ನೋಡೋಣ. ಓಕೆನಾ, ಪೈಥಾಗೋರಸ್ ಥಿಯರಮ್ ಅಂದ್ರೆ ಏನು, ಅದು ಯಾವಾಗ ಅಪ್ಲೈ ಆಗುತ್ತೆ ಅನ್ನೋದನ್ನ ನಾನು ಫಸ್ಟ್ ಸೆಷನ್ ಅಲ್ಲೇ ಹೇಳಿದೀನಿ. ಫಸ್ಟ್ ಸೆಷನ್ ಅಲ್ಲಿ ಇಂಟ್ರೊಡಕ್ಷನ್ ನಲ್ಲಿ ಆ ಪಾರ್ಟ್ ನ ನಾವು ಡಿಸ್ಕಸ್ ಮಾಡಿದೀವಿ. ನೀವು ನೋಡಿರ್ಲಿಲ್ಲ ಆ ವಿಡಿಯೋನ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಆ ವಿಡಿಯೋನು ಕೂಡ ನೀವು ನೋಡಿ. ಓಕೆ, ಯಾಕೆ ಅಂದ್ರೆ ಅದೇ ಫಸ್ಟ್ ಪಾರ್ಟ್ ಈ ಕಾನ್ಸೆಪ್ಟ್ ಗೆ ಬೇಸಿಕ್ಸ್ ಕೂಡ ಡಿಸ್ಕಷನ್ ಮಾಡುತ್ತೆ. ಓಕೆನಾ, ಸೊ ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್. ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ನೋಡೋಣ. 10 ಪ್ರಾಬ್ಲಮ್ ನ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇದು 11ನೇ ಪ್ರಾಬ್ಲಮ್. ಓಕೆ, ಒಂದು ದಿನ ರವಿಯು ಮನೆಯಿಂದ ದಕ್ಷಿಣಕ್ಕೆ 10 ಕಿಲೋಮೀಟರ್ ಸೈಕಲ್ ಸವಾರಿ ಮಾಡಿದ. ಈಗ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಪ್ರಯಾಣ ಮಾಡಿದ. ಪುನಃ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ಪಯಣಿಸಿದ. ಅಲ್ಲಿಂದ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಪ್ರಯಾಣ ಮಾಡಿದ. ರವಿಯು ಈಗ ಆರಂಭದ ಸ್ಥಳದಿಂದ ಎಷ್ಟು ಅಂತರದಲ್ಲಿದ್ದಾನೆ ಅಂತ. ಓಕೆ, ಸೊ ಇಲ್ಲಿ ನಾನು ಈ ಪ್ರಾಬ್ಲಮ್ ಅಲ್ಲಿ ಏನೇನ ನಾನು ಅಂಡರ್ಲೈನ್ ಮಾಡಿದೆ ಅದೆಲ್ಲನೂ ಕೂಡ ನಿಮಗೆ ಡೈರೆಕ್ಷನ್ ಇನ್ಫಾರ್ಮೇಶನ್ ನ ಕೊಡುತ್ತೆ. ಓಕೆ, ಬಲ ಅಂದಾಗ ನಾವು ಯಾವಾಗ್ಲೂ 90 ಡಿಗ್ರಿ ಬಲಕ್ಕೆ ತಿರ್ಕೋಬೇಕು. ಬಲ ಅನ್ನೋದು ಎಷ್ಟು ಡಿಗ್ರಿ ಅಂತ ಕೊಟ್ಟಿರ್ಲಿಲ್ಲ ಅಂದ್ರೆ ಇದನ್ನ ನಾನು ಪ್ರೀವಿಯಸ್ ಸೆಷನ್ ಅಲ್ಲೂ ಕೂಡ ಹೇಳಿದೀನಿ, ಇವಾಗ್ಲೂ ಹೇಳ್ತಾ ಇದ್ದೀನಿ. ಬಲಕ್ಕೆ ಅಂದ್ರೆ 90 ಡಿಗ್ರಿ ತಿರ್ಕೋಬೇಕು, ಎಡಕ್ಕೆ ಅಂದ್ರೆ ಎಡಕ್ಕೆ 90 ಡಿಗ್ರಿ ತಿರ್ಕೋಬೇಕು. ಓಕೆನಾ, ಸೊ ಆ ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಪ್ರಾಬ್ಲಮ್ ನ ನಾವು ಫಸ್ಟ್ ಇಂದ ದಕ್ಷಿಣಕ್ಕೆ 10 ಕಿಲೋಮೀಟರ್ ಅನ್ನೋ ಪಾಯಿಂಟ್ ಇಂದ ಹಿಡಿದು ಸ್ಟಾರ್ಟ್ ಮಾಡೋಣ. ಈ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡೋಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಗೆ ಅಂತ ನಾವು ಒಂದು ಡಯಾಗ್ರಾಮ್ ಇಟ್ಕೊಂಡಿರ್ತೀವಲ್ಲ, ಅದನ್ನ ಬರೆದು ಇಟ್ಕೊಂಡ್ಬಿಡಿ. ಇಲ್ಲಿ ಪೂರ್ವ, ಇದು ಉತ್ತರ ಮೇಲಕ್ಕೆ, ಮತ್ತೆ ಇಲ್ಲಿ ದಕ್ಷಿಣ ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ಪಶ್ಚಿಮ ಅಂತ ಇರುತ್ತೆ. ಸೊ ದಟ್ ಅವರು ಇಲ್ಲಿ ದಕ್ಷಿಣ ಅಂದ ತಕ್ಷಣ ನಾವು ಕೆಳಗಡೆ ಬರಬೇಕು ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ಓಕೆನಾ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ರವಿಯ ಮನೆ, ಅದನ್ನ ನಾನು ಪಾಯಿಂಟ್ ಎ ಅಂತ ಅಂದ್ಕೋತೀನಿ. ಓಕೆ, ಪಾಯಿಂಟ್ ಎ ಇದು ರವಿಯ ಮನೆ ಅಂದ್ಕೊಳ್ಳೋಣ. ಇಲ್ಲಿಂದ ಅವನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ದಕ್ಷಿಣಕ್ಕೆ 10 ಕಿಲೋಮೀಟರ್ ಸವಾರಿ ಮಾಡಿದ ಅಂತ. ಓಕೆ, ಸೊ ದಕ್ಷಿಣ ಅಂದ್ರೆ ಕೆಳಗಡೆ ಡೈರೆಕ್ಷನ್ ಇರುತ್ತೆ, ಅದು ಇದು 10 ಕಿಲೋಮೀಟರ್ ಅಂತ ಅಂದ್ಕೊಳ್ಳೋಣ ನಾವು. ಓಕೆ, ಸುಮ್ನೆ ಒಂದು ಲೈನ್ ಎತ್ಕೊಳ್ಳಿ. ಅಪ್ರಾಕ್ಸಿಮೇಟ್ ಆಗಿ 10 ಕಿಲೋಮೀಟರ್ ಪ್ರಯಾಣ ಮಾಡಿ ಪಾಯಿಂಟ್ ಬಿ ನ ತಲುಪದ ಅಂತ ಅಂದ್ಕೊಳ್ಳೋಣ. ಓಕೆನಾ, ಈಗ ನೆಕ್ಸ್ಟ್, ಈಗ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಪ್ರಯಾಣ ಮಾಡಿದ ಅಂತ. ಬಲ ಅಂದ ತಕ್ಷಣ ನಮಗೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬರುತ್ತೆ, ದಕ್ಷಿಣದ ಬಲ ಯಾವಕ್ಕೂ ಈ ಕಡೆ ಆಗುತ್ತೆ. ಕರೆಕ್ಟಾ, ಸೊ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಪ್ರಯಾಣ ಮಾಡಿದ ಅಂತ. ಸೊ ಪಾಯಿಂಟ್ ಸಿ ತಲುಪದ ಅವನು 5 ಕಿಲೋಮೀಟರ್. ಇದನ್ನ ನಾನು 5 ಕಿಲೋಮೀಟರ್ ಅಂತ ಬರಿತೀನಿ. ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂದ್ರೆ, ನನಗೆ 10 ಕಿಲೋಮೀಟರ್ ಅನ್ನೋ ಲೈನ್ ನ ಇಷ್ಟುದ್ದ ಹೇಳಿದೆ, 5 ಕಿಲೋಮೀಟರ್ ಅನ್ನೋ ಅಪ್ರಾಕ್ಸಿಮೇಟ್ಲಿ ಇದ್ರ ಅರ್ಧನ ಹೇಳಿತೀನಿ. ಓಕೆ, ಸೊ ಯಾವಾಗ್ಲೂ ನೀವು ಡಿಸ್ಟೆನ್ಸ್ ಅಂದ ತಕ್ಷಣ ಒಂದು ಅಪ್ರಾಕ್ಸಿಮೇಟ್ ಲೈನ್, ಇದು 10 ಕಿಲೋಮೀಟರ್ ಆದ್ರೆ ಅದ್ರ ಅರ್ಧ, ಅಪ್ರಾಕ್ಸಿಮೇಟ್ ಅರ್ಧ, ಎಕ್ಸಾಕ್ಟ್ಲಿ ಅಂತಲ್ಲ, ಅಪ್ರಾಕ್ಸಿಮೇಟ್ ಅರ್ಧ ಆಗಿರ್ಲಿ. 20 ಅಂದ್ರೆ ಈ ಲೈನ್ ಎಳೆದಿದ್ರೆ ಅದರ ಆಲ್ಮೋಸ್ಟ್ ಡಬಲ್ ಲೈನ್ ನ ಹೇಳ್ಕೊಳ್ಳಿ, ಅವಾಗ ನಿಮಗೆ ಡೈಗ್ರಾಮ್ ಕರೆಕ್ಟ್ ಆಗಿ ಡ್ರಾ ಆಗುತ್ತೆ. ಓಕೆನಾ, ಸೊ ಹೆಚ್ಚು ಕಡಿಮೆ ಮಾಡಬೇಡಿ ಅಂತ ಅದನ್ನ. ಓಕೆ, 10 ಕಿಲೋಮೀಟರ್ ಅನ್ನೋದನ್ನ ಇಷ್ಟ ಅಂತ ಹೇಳೋದು, 5 ಕಿಲೋಮೀಟರ್ ಇದ್ರ ಡಬಲ್ ಎಳೆದು ಬಿಡಬೇಡಿ ಅಂತ. ಅರ್ಥ ಆಯ್ತಲ್ವಾ, ಅಪ್ರಾಕ್ಸಿಮೇಟ್ ಏನಿರ್ಲಿ, ಮೆಜರ್ಮೆಂಟ್ ಇರ್ಲಿ ಅಂತ. ಓಕೆನಾ, ಸೊ ಈಗ ಬಲಕ್ಕೆ 5 ಕಿಲೋಮೀಟರ್ ತಿರುಗಿ ಪ್ರಯಾಣ ಮಾಡಿದ ಅವನು. ಪುನಃ ಬಲಕ್ಕೆ ತಿರುಗಿ, ಸೊ ನಾನು ಈ ಡೈರೆಕ್ಷನ್ ಇಲ್ಲಿದ್ದಾನೆ, ಪುನಃ ಬಲಕ್ಕೆ ತಿರುಗೋದು ಅಂದ್ರೆ ಈ ಕಡೆ ಹೋಗ್ತಾನೆ ಅಂತ. ಕರೆಕ್ಟ್ ಅಲ್ವಾ, ಈ ಡೈರೆಕ್ಷನ್ ಇಲ್ಲಿದ್ದಾನೆ, ಬಲಕ್ಕೆ ಅಂದ್ರೆ ಮತ್ತೆ ಕ್ಲಾಕ್ ವೈಸ್ ಡೈರೆಕ್ಷನ್. 10 ಕಿಲೋಮೀಟರ್ ಪ್ರಯಾಣಿಸಿದ. ನೋಡಿ, ಇಲ್ಲಿ 10 ಕಿಲೋಮೀಟರ್ ಇದೆ, ಸೊ ಬಲದಿಂದ ಈ ಕಡೆ 10 ಕಿಲೋಮೀಟರ್ ಅಂದ್ರೆ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಗೆ ಬರ್ತಾನೆ ಅಂತ ಅವನು. ಪುನಃ 10 ಕಿಲೋಮೀಟರ್ ಈ ಕಡೆಯಿಂದ
ಪಾಯಿಂಟ್ ಡಿ ರೀಚ್ ಆದ ಅಂತ ಅಂದ್ಕೊಳ್ಳೋಣ. ಇದು ಕೂಡ ಎಷ್ಟಿದೆ, 10 ಕಿಲೋಮೀಟರ್ ಅಂತಾನೆ ಇದೆ. ಓಕೆನಾ. ಆ ನಂತರ ಅಲ್ಲಿಂದ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಪ್ರಯಾಣಿಸಿದ. ನೋಡಿ, ಡೈರೆಕ್ಷನ್ ಈ ಕಡೆ ಇದೆ, ಬಲ ಅಂದ್ರೆ ಈ ಕಡೆ ಆಗುತ್ತೆ, ಎಡ ಅಂದ್ರೆ ಈ ಕಡೆ ಆಗುತ್ತೆ. ಸೊ ಇಲ್ಲಿಂದ ಮತ್ತೆ ಅವನು ಏನ್ ಮಾಡಿದ, ಪಾಯಿಂಟ್ ಇಗೆ ಹೋದ. ಇದು ಎಷ್ಟಿದೆ, 10 ಕಿಲೋಮೀಟರ್ ಇದೆ ಅಂತಾನೆ ಹೇಳ್ತಿದ್ದಾರೆ. ಇದು ಕೂಡ 10 ಕಿಲೋಮೀಟರ್ ಈ ಡೈರೆಕ್ಷನ್ ಅಲ್ಲಿ. ಅರ್ಥ ಆಯ್ತಲ್ವಾ. ಸೊ ಪಾಯಿಂಟ್ ಎ ದಿಂದ ಪಾಯಿಂಟ್ ಇ ತಲುಪದ ಅವನು ಈಗ. ಓಕೆನಾ. ರವಿಯು ಈಗ ಆರಂಭದ ಸ್ಥಳದಿಂದ ಎಷ್ಟು ಅಂತರದಲ್ಲಿದ್ದಾನೆ. ಸೊ ನೀವು ಇದನ್ನೆಲ್ಲನೂ ಸಮ ಮಾಡಬೇಡಿ. ಆರಂಭದ ಸ್ಥಳ ಅಂದ್ರೆ ಇದು, ಇಲ್ಲಿಂದ ಇಲ್ಲಿಗಿದ್ದಾನೆ ಅವನು, ಹೋಗಿದ್ದಾನೆ ಅಂತ ಅಷ್ಟೇನೆ. ಓಕೆನಾ. ಇಲ್ಲೆಲ್ಲ ಸುತ್ತ ಹಾಕೊಂಡು ಹೋಗಿದ್ದಾನೆ, ಆದ್ರೆ ಹೋಗಿರೋದು ಇಲ್ಲಿಂದ ಇಲ್ಲಿಗೆ. ಸೊ ನೀವು ಇದ್ರ ಪ್ಯಾರಲಲ್ ಆಗಿ ಈ ಪಾಯಿಂಟ್ ನ ಕನೆಕ್ಟ್ ಮಾಡಿಬಿಡಿ. ಈ ಪಾಯಿಂಟ್ ನ ಕನೆಕ್ಟ್ ಮಾಡಿ. ಅವಾಗ ಇದು 5 ಕಿಲೋಮೀಟರ್ ಆಗಿದ್ರೆ ಇದೊಂದು ರೆಕ್ಟಾಂಗಲ್ ಆಗುತ್ತೆ, ಅಥವಾ ಆಯತ ಅಂತೀವಿ ನಾವು. ಆಯತದಲ್ಲಿ ಎರಡು ಅಪೋಸಿಟ್ ಸೈಡ್ಸ್ ಏನಿರ್ತಾವೆ ಈಕ್ವಲ್ ಇರ್ತವೆ. ನೋಡಿ, ಇದು 10 ಕಿಲೋಮೀಟರ್ ಇದೆ, 10 ಕಿಲೋಮೀಟರ್ ಇದೆ ಅಂದ್ರೆ ಇದು 5 ಕಿಲೋಮೀಟರ್, ಇದು 5 ಕಿಲೋಮೀಟರ್ ಇರ್ಬೇಕಲ್ವಾ. ಸೊ ಇದು 5 ಕಿಲೋಮೀಟರ್ ಅಂತ. ಸೊ ಇದು 5 ಕಿಲೋಮೀಟರ್, ಇದು 10 ಕಿಲೋಮೀಟರ್. ಟೋಟಲಿ ಎ ಇಂದ ಇಗೆ 15 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಅಂತ ಅವನು. ಓಕೆನಾ. ಸೊ ಇದನ್ನ ಎರಡನ್ನು ಕೂಡಿಸಿ ಇಲ್ಲಿಗೆ 15 ಕಿಲೋಮೀಟರ್ ಅಂತ ಸಿಗುತ್ತೆ ನಿಮ್ಗೆ. ಅರ್ಥ ಆಯ್ತಲ್ವಾ. ಸೊ ಇವು ಆಯತದಿಂದ ಬರುವಂತ ಪ್ರಾಬ್ಲಮ್ಸ್. ಅದಕ್ಕೆ ನಾವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಪೈಥಾಗೋರಸ್ ಥಿಯರಮ್ ಇಲ್ಲದೇನೆ ಈ ತರದ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ನಿಮಗೆ ಇದು ಡೈರೆಕ್ಷನ್ ಸೆನ್ಸ್ ಡೈಗ್ರಾಮ್ ಒಂದು ಮಾತ್ರ ಗೊತ್ತಿರಬೇಕು ಅಷ್ಟೇ. ಅರ್ಥ ಆಯ್ತಲ್ವಾ ಇದು. ಓಕೆ. ಸೊ ಇದೇ ತರದ್ದು ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಈಗ ಡೈರೆಕ್ಷನ್ ಪ್ರಕಾರ ನಾವು ಮೂವ್ ಮಾಡ್ತಾ ಹೋಗ್ಬೇಕು. ಓಕೆ. ಡೈರೆಕ್ಷನ್ ಪ್ರಕಾರ ಮೂವ್ ಮಾಡ್ತಾ ಹೋಗಿ ಅಲ್ಲಿ ಒಂದು ಜಾಮೆಟ್ರಿಕಲ್ ಫಿಗರ್ ರೆಡಿ ಆಗುತ್ತೆ ನಿಮಗೆ. ಸೊ ಜಾಮೆಟ್ರಿಕಲ್ ಒಂದ್ ಸ್ವಲ್ಪ ಜಾಮೆಟ್ರಿಕಲ್ ನಾಲೆಜ್ ನ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ ಅಲ್ವಾ. ಓಕೆ. ಸೊ ಗೌರಿಯು ಉತ್ತರಕ್ಕೆ 20 ಮೀಟರ್ ನಡೆದಳು. ಉತ್ತರಕ್ಕೆ ಅಂದ್ರೆ ಮೇಲ್ಗಡೆ ನಡೀತಾ ಇದ್ದಾಳೆ ಅಂತ. ಓಕೆನಾ. ಸೊ ಮತ್ತೆ ಈ ಡಯಾಗ್ರಾಮ್ ಬರ್ದಿಟ್ಕೊಂಡ್ಬಿಡೋಣ ಇಲ್ಲಿ. ಪೂರ್ವ, ಕನ್ಫ್ಯೂಸ್ ಆಗ್ಬಾರ್ದು ಅಂತ. ಪೂರ್ವ, ಉತ್ತರ, ಪಶ್ಚಿಮ ಮತ್ತು ದಕ್ಷಿಣ. ಓಕೆ. ಉತ್ತರಕ್ಕೆ 20 ಮೀಟರ್ ನಡೆದಳು. ಎಡಕ್ಕೆ ತಿರುಗಿ 40 ಮೀಟರ್ ಓಡಿದಳು. ಪುನಃ ಎಡಕ್ಕೆ ತಿರುಗಿ 20 ಮೀಟರ್ ನಡೆದಳು. ಕೊನೆಯಲ್ಲಿ ಬಲಕ್ಕೆ ತಿರುಗಿ 20 ಮೀಟರ್ ನಡೆದಳು. ಗೌರಿಯು ತನ್ನ ಆರಂಭದ ಸ್ಥಳದಿಂದ ಎಷ್ಟು ಅಂತರದಲ್ಲಿದ್ದಾಳೆ. ಇವೆಲ್ಲನೂ ಆರಂಭದ ಸ್ಥಳದಿಂದ ಲಾಸ್ಟ್ ಪಾಯಿಂಟ್ ಗೆ, ರೀಚಿಂಗ್ ಪಾಯಿಂಟ್ ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕಂಡುಹಿಡಿಬೇಕು. ಆ ತರದ ಪ್ರಾಬ್ಲಮ್ಸ್ ಇವೆಲ್ಲನೂ ಕೂಡ. ಓಕೆನಾ. ಸೊ ಗೌರಿಯು ಉತ್ತರಕ್ಕೆ, ಸೊ ನಾನು ಇಲ್ಲಿಂದ ಒಂದು ಪಾಯಿಂಟ್ ಎ ಅಂತ ತಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಗೌರಿ ಅಂತ ಬರ್ದಿರ್ತೀನಿ. ಯಾಕಂದ್ರೆ ಇದು ನಿಮಗೆ ನೆನಪಿರ್ಲಿ ಅಂತ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇನೆ. ಓಕೆನಾ. 20 ಮೀಟರ್ ನಡೆದಳು. ಒಂದು 20 ಮೀಟರ್ ಇಲ್ಲಿ ಈ ಕಡೆಗೆ ಉತ್ತರಕ್ಕೆ ಅಂತ ಹೇಳ್ತಿದ್ದಾರೆ. ನಾನು 20 ಮೀಟರ್ ಅಂತ ಇಲ್ಲಿ ಬರ್ಕೋತೀನಿ. ಪಾಯಿಂಟ್ ಬಿ ರೀಚ್ ಆದಳು ಗೌರಿ. ಓಕೆ. 20 ಮೀಟರ್ ನಡೆದ ನಂತರ ಎಡಕ್ಕೆ ತಿರುಗಿ, ನೋಡಿ ಈ ಡೈರೆಕ್ಷನ್ ಇದ್ದಾಳೆ ಅಂದ್ರೆ ಎಡಕ್ಕೆ ಈ ಕಡೆ ತಿರುಗ್ತಾಳೆ. 40 ಮೀಟರ್ ಓಡಿದಳು. ಸೊ ಇದೇನಿದೆ, ಇದ್ರದ್ದು ಆಲ್ಮೋಸ್ಟ್ ಡಬಲ್ ನ ನಾನು ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ ಡಬಲ್ ಅಲ್ಲ. ಸೊ ಇದು 40 ಮೀಟರ್ ಅಂದ್ಕೊಳ್ಳೋಣ. ಓಕೆ. ಎಡಕ್ಕೆ ತಿರುಗಿ 40 ಮೀಟರ್ ಓಡಿದಳು, ಅದು ಪಾಯಿಂಟ್ ಸಿ ಅಂದ್ಕೊಳ್ಳೋಣ. ಓಕೆನಾ. ಪುನಃ ಎಡಕ್ಕೆ ತಿರುಗಿ 20 ಮೀಟರ್ ನಡೆದಳು. ನೋಡಿ ಇಲ್ಲಿ 20 ಮೀಟರ್ ಇದೆ ಅಂದ್ರೆ ಎಕ್ಸಾಕ್ಟ್ಲಿ ಎಡಕ್ಕೆ, ನೋಡಿ ಈ ಡೈರೆಕ್ಷನ್ ಇಂದ ಎಡಕ್ಕೆ ಅಂದ್ರೆ ಕೆಳಗಡೆ ಬಂದಳು ಅವಳು. ಈ ಪಾಯಿಂಟ್ ಏನಿದೆ ಇದೇ ಎಕ್ಸಾಕ್ಟ್ ಪಾಯಿಂಟ್ ಗೆ ಈ ಕಡೆ 20 ಮೀಟರ್ ನಡೆದಳು. ಕರೆಕ್ಟಾ. 20 ಮೀಟರ್ ನಡೆದಳು. ನಂತರ ಕೊನೆಯಲ್ಲಿ ಬಲಕ್ಕೆ ತಿರುಗಿ, ಈಗ ಈ ಡೈರೆಕ್ಷನ್ ಅಲ್ಲಿ ಇದ್ದಾಳೆ, ಬಲಕ್ಕೆ ಅಂದ್ರೆ ಈ ಕಡೆ ಬರ್ತಾಳೆ. ಬಲಕ್ಕೆ ತಿರುಗಿ 20 ಮೀಟರ್ ನಡೆದಳು. ಮತ್ತೆ 20 ಮೀಟರ್ ಕೊನೆಗೆ. ಓಕೆನಾ. ಸೊ ಆಲ್ಮೋಸ್ಟ್ ಇಷ್ಟೇ. ಇನ್ನೊಂದು ಲೈನ್ ನ ಡ್ರಾ ಮಾಡ್ಕೋತೀನಿ. ಸೊ ಈ ಪಾಯಿಂಟ್ ನ ಡಿ ಅನ್ನೋಣ, ಅವಾಗ ನಮ್ಗೆ ಲಾಸ್ಟ್ ಪಾಯಿಂಟ್ ಯಾವುದು ಅಂತ ಗೊತ್ತಾಗತ್ತೆ. ಸೊ ಪಾಯಿಂಟ್ ಇ ರೀಚ್ ಆದಳು ಅವಳು, ಕೊನೆಗೆ 20 ಮೀಟರ್ ನಡೀತಾಳೆ ಅಂತ. ಈಗ ಮತ್ತೆ ಅದೇ ಪ್ರಶ್ನೆ, ಗೌರಿಯು ತನ್ನ ಆರಂಭದ ಸ್ಥಳದಿಂದ, ಆರಂಭದ ಸ್ಥಳ ಯಾವುದು, ಇದು, ಅಲ್ಲಿಂದ ಎಷ್ಟು ದೂರದಲ್ಲಿದ್ದಾಳೆ ಅಂದ್ರೆ ಈ ಪಾಯಿಂಟ್ ಅಲ್ಲಿಗೆ ಬರಬೇಕಾದ್ರೆ ಎಷ್ಟು ದೂರದಲ್ಲಿದ್ದಾಳೆ. ಮತ್ತೆ ಇಲ್ಲಿ ಒಂದು ಆಯತ ಕ್ರಿಯೇಟ್ ಆಗುತ್ತೆ ನೋಡಿ. ಇದು 20 ಇದೆ, ಇದು 20 ಇದೆ ಅಂದ್ರೆ ಇದು 40 ಆದ್ರೆ ಈ ಪಾಯಿಂಟ್ ನಾವು ಏನಾದ್ರೂ ಇಮ್ಯಾಜಿನರಿ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಂಡ್ಬಿಟ್ರೆ ಎ ಇಂದ ಡಿ ಗೆ 40 ಮೀಟರ್ ಆಗುತ್ತೆ ನಮಗೆ. ಓಕೆ. ಸೊ ಅಪೋಸಿಟ್ ಸೈಡ್ಸ್ ಇರೋದ್ರಿಂದ ಎ ಡಿ 40, ಡಿ 20. ಸೊ ಒಟ್ಟು ಎಷ್ಟು ದೂರದಲ್ಲಿದ್ದಾಳೆ ಅವಳು, 60 ಮೀಟರ್ ದೂರದಲ್ಲಿದ್ದಾಳೆ. 60 ಮೀಟರ್ ಅನ್ನೋದು ಆನ್ಸರ್ ನಮಗೆ. ಅರ್ಥ ಆಯ್ತಲ್ವಾ. ಇಲ್ಲಿಯೂ ಕೂಡ ಜಾಮೆಟ್ರಿಕಲ್ ಫಿಗರ್ ಏನ್ ಬಂತು ನಮಗೆ, ಆಯತ ಬಂತು. ಇದೇ ತರದ ಪ್ರಾಬ್ಲಮ್ಸ್ ನ ಮತ್ತೆ ಇನ್ನೊಂದು ನೋಡೋಣ. ಓಕೆ. ಈಗ ನೋಡಿ, ಆಗ್ನೇಯ ಮತ್ತೆ ನೈಋತ್ಯ ಈ ತರದ್ದು ಡೈರೆಕ್ಷನ್ಸ್ ಕೂಡ ಕೊಡಬಹುದು. ಸೊ ನಿಮಗೆ ಸೆಕೆಂಡರಿ ಡೈರೆಕ್ಷನ್ ಫಿಗರ್ ನೆನ್ಪಿಟ್ಕೊಳ್ಳಿ. ಎಕ್ಸಾಕ್ಟ್ಲಿ
ಅವಾಗ ಡೈರೆಕ್ಷನ್ ತಪ್ಪಬಾರದು ಇಲ್ಲಿ. ಓಕೆ, ಇಲ್ಲ ಅಂದ್ರೆ ಅಲ್ಲೇ ಪ್ರಾಬ್ಲಮ್ ಆನ್ಸರ್ ಡಿಫ್ರೆಂಟ್ ಆಗ್ಬಿಡುತ್ತೆ. ಓಕೆ, ಸೊ ಈಗ ಆಗ್ನೇಯ, ಇದು ಆಗ್ನೇಯ ಅಲ್ವಾ, ದಕ್ಷಿಣ ಮತ್ತು ಪೂರ್ವದ ಮಧ್ಯೆ ಇರುತ್ತೆ. ಆಗ್ನೇಯ ಇದು ನೈಋತ್ಯ. ವಾಯುವ್ಯ ಅಂತಂದ್ರೆ ಇದರ ಅಪೋಸಿಟ್ ಅಲ್ಲಿ ಇರುತ್ತೆ, ಆಗ್ನೇಯದ ಅಪೋಸಿಟ್. ಈಶಾನ್ಯ ನೈಋತ್ಯದ ಅಪೋಸಿಟ್ ಅಲ್ಲಿ ಇರುತ್ತೆ. ಈ ಡೈಗ್ರಾಮ್ ಮಾತ್ರ ನಿಮ್ಗೆ ನೆನಪಿರ್ಲೇಬೇಕು. ಓಕೆ, ಸೊ ಇದನ್ನ ಇಟ್ಕೊಂಡು ಈಗ ಸ್ಟಾರ್ಟ್ ಮಾಡೋಣ. ರಾಧಾರ್ ಅವರು ಆಗ್ನೇಯಕ್ಕೆ 7 ಮೀಟರ್ ಪ್ರಯಾಣ ಮಾಡಿದರು. ಆಗ್ನೇಯಕ್ಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಪಾಯಿಂಟ್ ಎ ಇದೆ, ಇದು ರಾಧಾ ಅನ್ನೋ ಕ್ಯಾರೆಕ್ಟರ್ ಇದು. ಓಕೆನಾ, ರಾಧಾರ್ ಅವರು 7 ಮೀಟರ್ ಆಗ್ನೇಯಕ್ಕೆ. ಆಗ್ನೇಯಕ್ಕೆ ಅಂತಂದ್ರೆ ನಾವು ಈ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಈಗ ಮೇಲೆ ಕೆಳಗೆ ಅಥವಾ ಲೆಫ್ಟ್ ರೈಟ್ ಅಲ್ಲ, ಇದು ಇಲ್ಲಿ ಪೂರ್ವ ಮತ್ತು ದಕ್ಷಿಣದ ಮಧ್ಯೆ ಆಗ್ನೇಯ. ಇದು 7 ಮೀಟರ್ ಅನ್ಕೊಳ್ಳೋಣ. ಆಗ್ನೇಯ ಡೈರೆಕ್ಷನ್ ಅಲ್ಲಿ 7 ಮೀಟರ್ ಟ್ರಾವೆಲ್ ಮಾಡಿದ್ರು. ಓಕೆನಾ, ನಂತರ ಪಶ್ಚಿಮಕ್ಕೆ 14 ಮೀಟರ್ ನಡೆದರು. ಪಶ್ಚಿಮಕ್ಕೆ 14 ಮೀಟರ್. ಪಶ್ಚಿಮ ಅಂದ ತಕ್ಷಣ ಈ ಪಾಯಿಂಟ್ ಇಂದ ಪಶ್ಚಿಮ ಅಂದ್ರೆ ಈ ಕಡೆ ಬರಬೇಕು. ಓಕೆನಾ, ಇದನ್ನ ರೆಫರೆನ್ಸ್ ಆಗಿ ಇಟ್ಕೋಬೇಕು ನೀವು. ಇದು ಪಾಯಿಂಟ್, ಈಗ ಪಶ್ಚಿಮ ಅಂದ್ರೆ ಈ ಕಡೆ ಬರಬೇಕು, ಲೆಫ್ಟ್ ಗೆ. ಕರೆಕ್ಟ್ ಅಲ್ವಾ? ಸೊ ಪಶ್ಚಿಮಕ್ಕೆ 14 ಮೀಟರ್. ಇದು 7 ಇದೆ ಅಂತಂದ್ರೆ ಇದು 14, ಆಲ್ಮೋಸ್ಟ್ ಒಂದು ಡಬಲ್ ಅಂತ ಅನ್ಕೊಳ್ಳಿ. 14 ಮೀಟರ್ ನಡೆದರು, ಪಾಯಿಂಟ್ ಸಿ ರೀಚ್ ಆದ್ರು ಅಂತ ಅನ್ಕೊಳ್ಳೋಣ. ಓಕೆ, ಈಗ ವಾಯವ್ಯಕ್ಕೆ ನೋಡಿ. ವಾಯುವ್ಯ ಅಂತಂದ್ರೆ ಈ ಪಾಯಿಂಟ್, ನೀವು ಈಗ ಈ ಪಾಯಿಂಟ್ ಅಲ್ಲಿ ಇದೀರಿ ಅಂದ್ರೆ ವಾಯವ್ಯ ಯಾವ ಕಡೆ ಬರುತ್ತೆ ಹೇಳಿ? ಉತ್ತರ ಮತ್ತು ಪಶ್ಚಿಮ. ಅಂದ್ರೆ ಮೇಲೆ ಮತ್ತು ಈ ಕಡೆ ಮೇಲೆ ಇದೆ ಅಂದ್ರೆ ಎಡಗಡೆ ಇದೆ, ಈ ಮೂಲೆಯಲ್ಲಿ ಹೋಗುತ್ತೆ ಅಂತ. ಪಶ್ಚಿಮ ಮತ್ತು ಉತ್ತರದ ಮೂಲೆ ಅಂದ್ರೆ ಈ ಕಡೆ. ಅಂದ್ರೆ ಈ ಪಾಯಿಂಟ್ ಅಲ್ಲಿ ಇದೀರಾ ಅಂದ್ರೆ ಯಾವ ಕಡೆ ಹೋಗುತ್ತೆ? ಅದು ಈ ಕಡೆ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಇದು ವಾಯವ್ಯ ದಿಕ್ಕಿದು. ಅರ್ಥ ಆಯ್ತಲ್ವಾ ನಿಮ್ಗೆ? ಇದು ವಾಯವ್ಯ ದಿಕ್ಕು. ಸೊ ವಾಯವ್ಯ ದಿಕ್ಕಿಗೆ ಮತ್ತೆ ಎಷ್ಟು ಹೋಗ್ತಾರೆ ಅಂತಿದ್ದಾರೆ ಅವರು? 7 ಮೀಟರ್. ಓಕೆ, ಎಕ್ಸಾಕ್ಟ್ಲಿ ಇಲ್ಲೇನು 7 ಮೀಟರ್ ಇದೆ ಅದೇ 7 ಮೀಟರ್ ಇಲ್ಲಿದೆ. ಅರ್ಥ ಆಯ್ತಾ? ಓಕೆ, 7 ಮೀಟರ್ ಚಲಿಸಿದರು. ಕೊನೆಯಲ್ಲಿ ಪೂರ್ವಕ್ಕೆ, ಸೊ 7 ಮೀಟರ್ ಅಂದ ತಕ್ಷಣ ಈ ಪಾಯಿಂಟ್ ನ ನಾನು ಡಿ ಅಂತ ಬರ್ಕೋತೀನಿ. ನಂತರ ಕೊನೆಯಲ್ಲಿ ಪೂರ್ವಕ್ಕೆ, ಸಿ ನೋಡಿ, ಪೂರ್ವ ಅಂದ ತಕ್ಷಣ ಮತ್ತೆ ರೈಟ್. ಈ ಪಾಯಿಂಟ್ ಇಂದ ಪೂರ್ವಕ್ಕೆ 4 ಮೀಟರ್ ನಡೆದರು. ಇದು 4 ಮೀಟರ್. ಓಕೆ, ಇದು ಪಾಯಿಂಟ್ ಇ ಅಂದ್ಕೊಳ್ಳೋಣ. ಓಕೆ, ನೋಡಿ ಇಲ್ಲಿ ಇದು ಸಮಾಂತರ ಚತುರ್ಭುಜ. ಇದು ಎ ಬಿ ಸಿ ಡಿ ಅನ್ನೋದು ಸಮಾಂತರ ಚತುರ್ಭುಜ ಅಂದುಕೊಂಡ್ರೆ ಅದರ ಅಪೋಸಿಟ್ ಸೈಡ್ಸ್ ಎ ಬಿ ಮತ್ತೆ ಸಿ ಡಿಗಳು ಈಕ್ವಲ್ ಇರ್ತವೆ. ಈಕ್ವಲ್ ಇದಾವೆ ಅಂತ ಕೊಟ್ಟಿದ್ದಾರೆ ಕೂಡ ಇಲ್ಲಿ, 7 ಮೀಟರ್ ಮತ್ತೆ 7 ಮೀಟರ್. ಹಂಗಾದ್ರೆ ಇಲ್ಲಿ ಒಂದು ಈ ಪಾಯಿಂಟ್ ನ ನಾವು ಡ್ರಾ ಮಾಡ್ಕೊಂಡ್ಬಿಟ್ರೆ ಎ ಇಂದ ಇಗೆ ಡಿಸ್ಟೆನ್ಸ್ ಕಂಡುಹಿಡಿಬೇಕಾಗಿದೆ ನಾವು. ಎ ಡಿ ಏನಿದೆ ಅದು ಬಿ ಸಿ ಗೆ ಈಕ್ವಲ್ ಆಗಿರುತ್ತೆ, 14 ಮೀಟರ್ ಆಗಿರುತ್ತೆ. ಯಾಕೆ ಅಂದ್ರೆ ಎ ಬಿ ಸಿ ಡಿ ಅನ್ನೋದು ಒಂದು ಸಮಾಂತರ ಚತುರ್ಭುಜ ಅಲ್ವಾ? ಸೊ ನಿಮ್ಗೆ ಇಲ್ಲಿ ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ. ಎ ಡಿ ಅನ್ನೋದು 14 ಆದ್ರೆ ಅದರಲ್ಲಿ ಡಿ ನ ಮೈನಸ್ ಮಾಡಿ ಇದು 10 ಮೀಟರ್ ಆಗಿರ್ಬೇಕು. ಆವಾಗಲೇನೆ ನಮಗೆ ಏನಾಗುತ್ತೆ, ಇದು ಟೋಟಲಿ 14 ಮೀಟರ್ ಆಗಿರುತ್ತೆ. ಸೊ ದ ಆನ್ಸರ್ ಈಸ್ 10 ಮೀಟರ್. 10 ಮೀಟರ್ ಡಿಸ್ಟೆನ್ಸ್ ಒಟ್ಟು ಸ್ಟಾರ್ಟಿಂಗ್ ಸ್ಥಳದಿಂದ. ಮ್ಯಾಥಮೆಟಿಕಲಿ ನೀವು ಬರೀತೀರಾ ಅಂತಂದ್ರೆ ಬರ್ದಿಟ್ಕೊಳ್ಳಿ, ಬಿ ಸಿ ಇಸ್ ಈಕ್ವಲ್ ಟು ಎ ಡಿ ಸಮಾಂತರ ಚತುರ್ಭುಜದಲ್ಲಿ. ಓಕೆ, ಬಿ ಸಿ ಈಸ್ ಈಕ್ವಲ್ ಟು ಎ ಡಿ ಈಸ್ ಈಕ್ವಲ್ ಟು 14. ಅದಕ್ಕೆ ಎ ಡಿ ಮೈನಸ್ ಡಿಇ ಈಸ್ ಈಕ್ವಲ್ ಟು ಎಇ. ಸೊ ಎಇ ಈಸ್ ಈಕ್ವಲ್ ಟು ಎ ಡಿ, ಸಾರಿ ಇಲ್ಲಿ ಎ ಸಿ ಅಂತ ಬರ್ದೆ ಅಲ್ವಾ ನಾನು. ಬಿ ಸಿ ಈಸ್ ಈಕ್ವಲ್ ಟು ಎ ಡಿ, ಇದು ಬಿ ಸಿ ಈಸ್ ಈಕ್ವಲ್ ಟು ಎ ಡಿ, ಅಪೋಸಿಟ್ ಸೈಡ್ ಇದು. ಓಕೆ, ಸೊ ಎಇ ಏನಾಗತ್ತೆ? ಎ ಡಿ ಮೈನಸ್ ಡಿಇ ಆಗತ್ತೆ. ಕರೆಕ್ಟಾ? ಎ ಡಿ ಮೈನಸ್ ಡಿಇ. ಎ ಡಿ ಅನ್ನೋದು 14 ಇದೆ ಅಂಡ್ ಡಿಇ ಅನ್ನೋದು 4 ಇದೆ. ಸೊ ಇದು 10 ಆಗುತ್ತೆ. ಮ್ಯಾಥಮೆಟಿಕಲಿ ಹೇಳ್ತಾ ಇದೀನಿ ನಾನು, ನೀವು ಇದನ್ನೇನು ಬರೀತಾ ಕೂತ್ಕೊಳ್ಳೋದು ಬೇಕಿಲ್ಲ. ಈ ಫಿಗರ್ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮಗೆ ಇದು 10 ಆದಾಗ ಇದು 14 ಆಗುತ್ತೆ ಅಂತ. ಅರ್ಥ ಆಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡೋಣ. ಇದು ನಾವು ಸಮಾಂತರ ಚತುರ್ಭುಜ, ಮತ್ತೊಂದು ಜಾಮೆಟ್ರಿಕಲ್ ಫಿಗರ್ ಬಂತು. ಈಗ ನೋಡೋಣ, ಇಲ್ಲಿ ನಾನು ದಕ್ಷಿಣಕ್ಕೆ ಮುಖ ಮಾಡಿದ್ದೇನೆ. ಓಕೆ, ಮುಖ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ ಅವರು ಅಷ್ಟೇ. ಓಕೆ, ಸೊ ಲಿಸನ್ ಕೇರ್ಫುಲಿ. ಇಲ್ಲಿಂದ ಈ ಪಾಯಿಂಟ್ ಎ ಅಂತ ಅನ್ಕೋತೀನಿ. ಇಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ. ಸೊ ಈ ಕಡೆ ಮುಖ ಮಾಡಿದ್ದಾನೆ. ಬಲಕ್ಕೆ ತಿರುಗಿ 20 ಮೀಟರ್ ನಡೆದು, ಬಲಕ್ಕೆ ತಿರುಗಿ ಅಂದ್ರೆ ಈಗ ದಕ್ಷಿಣಕ್ಕೆ ಮುಖ ಮಾಡಿದಾನೆ, ಬಲಕ್ಕೆ ಅಂದ್ರೆ ಈ ಕಡೆ ಬರುತ್ತಾವಲ್ವಾ, ಈ ಕಡೆ ಅಲ್ವಾ. ಸೊ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ 20 ಮೀಟರ್ ಇದೆ ಅಂತ ಹೇಳ್ತಿದ್ದಾರೆ ಅವರು. ಈ ಕಡೆಗೆ ಬಲಕ್ಕೆ ತಿರುಗಿ. ಓಕೆ, 20 ಮೀಟರ್ ನಡೆದು ಪುನಃ ಬಲಕ್ಕೆ ತಿರುಗಿ 10 ಮೀಟರ್ ನಡೆದೆನು. ಓಕೆ, ಪುನಃ ಬಲಕ್ಕೆ ಅಂದ್ರೆ ಈಗ ಈ ಡೈರೆಕ್ಷನ್ ಅಂದ್ರೆ ಬಲ ಅಂದ್ರೆ ಈಗ ಉತ್ತರ ಡೈರೆಕ್ಷನ್ ಹೋಗುತ್ತೆ ಅದು. ಓಕೆನಾ, 10 ಮೀಟರ್.
ಇದು 20 ಇದೆ ಅಂತಂದ್ರೆ ಇದರದೊಂದು ಅರ್ಧ ಅಂದ್ರೆ ನಾನು ಇಷ್ಟು ತಗೋತೀನಿ, ಇದು 10 ಮೀಟರ್ ಅಂತ. ಈ ಡೈರೆಕ್ಷನ್ ಅಲ್ಲಿ 10 ಮೀಟರ್ ಪಾಯಿಂಟ್ ಸಿ ಅಂತ ತಗೋತೀನಿ ಇದನ್ನ, ಪಾಯಿಂಟ್ ಸಿ. ಓಕೆ, ಎಲ್ಲಿವರೆಗೂ ಬಂತು? ಈಗ ಬಲಕ್ಕೆ ತಿರುಗಿ 10 ಮೀಟರ್ ನಡೆದನು. ಈಗ ಎಡಕ್ಕೆ ತಿರುಗಿ 10 ಮೀಟರ್ ನಡೆದನು. ಈ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಎಡಕ್ಕೆ ಅಂದ್ರೆ ಈ ಕಡೆ ಆಗತ್ತೆ. ಓಕೆ, ಸೊ ಎಡಕ್ಕೆ ತಿರುಗಿ 10 ಮೀಟರ್ ನಡೆದನು. ಇದು ಕೂಡ 10 ಮೀಟರ್ ಅಂಡ್ ದ ಪಾಯಿಂಟ್ ಈಸ್ ಡಿ ಅಂತ ಅಂದ್ಕೊಳ್ಳೋಣ. ಓಕೆನಾ? 10 ಮೀಟರ್ ಇದು ಕಂಪ್ಲೀಟ್ ಆಯ್ತು. ಮತ್ತೊಮ್ಮೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆದೆನು. ನೋಡಿ, ಇಲ್ಲಿಂದ ಮತ್ತೊಮ್ಮೆ ಬಲಕ್ಕೆ ತಿರುಗಿ, ಬಲ ಅಂದ್ರೆ ಇಲ್ಲಿಂದ 20 ಮೀಟರ್. ಓಕೆ, ನಾನು ಡಿ ಈ ಕಡೆ ಬರ್ಕೋತೀನಿ. ಓಕೆ, ಬಲ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಇರೋದನ್ನ ಮೇಲ್ಗಡೆ ಹೋಗುತ್ತೆ ಅವಾಗ. ಓಕೆ, ಸೊ ಇದರಷ್ಟೇ, ಇದರಷ್ಟೇ ಎಕ್ಸಾಕ್ಟ್ಲಿ ಇದು ಪಾಯಿಂಟ್ ಇ ಅಂದ್ಕೊಳ್ಳೋಣ. ಓಕೆ, ಅಂಡ್ ಇದೆಷ್ಟು? ಈ ಡಿಸ್ಟೆನ್ಸ್ ಎಷ್ಟಿದು? 20 ಮೀಟರ್ ಅಂತ ಹೇಳ್ತಿದ್ದಾರೆ. ಪಾಯಿಂಟ್ ಇಗೆ ಬಂದ. ಈಗ ಮತ್ತೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆದ. ಕೊನೆಯಲ್ಲಿ ಬಲಕ್ಕೆ ತಿರುಗಿ ನೋಡಿ, ಮತ್ತೆ ಈ ಡೈರೆಕ್ಷನ್ ಇರೋದು ಈ ಕಡೆ ಹೋಗ್ತಾನೆ ಅಂತ, ಮತ್ತೆ ಬಲಕ್ಕೆ ತಿರುಗಿ 60 ಮೀಟರ್ ನಡೆದನು. ಓಕೆ, 60 ಮೀಟರ್ ಅಂದ್ರೆ ನೋಡಿ, ಇಲ್ಲಿ ಕೇರ್ಫುಲ್ ಆಗಿ ನೋಡಿ ನೀವು, ಇಲ್ಲಿ ಇದು 10 ಮೀಟರ್ ಇದೆ, ಈಗ ಆಲ್ರೆಡಿ 10 ಮೀಟರ್ ಇದೆ, ಇಲ್ಲಿ 20 ಮೀಟರ್ ಇದೆ. ಯಾವುದು ಹಾರಿಜಾಂಟಲ್ ಆಗಿರೋದನ್ನ ನೋಡಿ, ಇದು 10 ಮೀಟರು, ಇದು 20 ಮೀಟರು. ಸೊ ಒಟ್ಟು ಈ ಪಾಯಿಂಟ್ ಇಲ್ಲಿ ಬರೋ ಅಷ್ಟರಲ್ಲಿ ಏನಾಗಿರುತ್ತೆ? ಇದು ಎಷ್ಟು ಕವರ್ ಆಗಿರುತ್ತೆ? ಇಲ್ಲಿ 30 ಮೀಟರ್ ಆಲ್ರೆಡಿ ಕವರ್ ಆಗಿರುತ್ತೆ ಈ ಪಾಯಿಂಟ್ಗೆ, ಎಕ್ಸಾಕ್ಟ್ಲಿ ಈ ಪಾಯಿಂಟ್ಗೆ ಬರೋ ಅಷ್ಟರಲ್ಲಿ. ಆ ನಂತರ 30 ಮೀಟರ್ ಮತ್ತೆ ಮುಂದೆ ಹೋದ ಅಂತ ಅರ್ಥ. ಅದು ಕರೆಕ್ಟ್ ಅಲ್ವಾ? ಸೊ ಒಟ್ಟು 60 ಮೀಟರ್ ಬಲಕ್ಕೆ ಅಂದ್ರೆ ಇಲ್ಲಿಗೆ ಹೋದ ಅಂತ. ಸೊ ಇಲ್ಲಿಂದ ಈ ಪಾಯಿಂಟ್ ಎಫ್ ಅಂದ್ಕೊಳ್ಳೋಣ, ಈ ಪಾಯಿಂಟ್ ಎಫ್ ಅಂದ್ಕೊಳ್ಳೋಣ. ಈಗ ಕೊನೆಗೆ ಇಲ್ಲಿ ರೀಚ್ ಆದ ಅವನು. ಓಕೆ, ನೆಕ್ಸ್ಟ್ ನಾನು ಅನ್ನೋ ರೆಫರೆನ್ಸ್ ಇಂದ ಇದೆ. ಅವನು ಅಂತ ನಾನು ಹೇಳ್ಬೇಡಿ, ನಾನು ಅಂತಾನೆ ಅನ್ಕೊಳ್ಳಿ. ಈಗ ಆರಂಭದ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದೇನೆ? ಆರಂಭದ ಸ್ಥಳ ಯಾವುದು? ಇದು ಪಾಯಿಂಟ್ ಎ ನಮ್ಮದು ಆರಂಭದ ಸ್ಥಳ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಯಾವ ದಿಕ್ಕಿನಲ್ಲಿದೆ ನೋಡಿ, ಯಾವ ದಿಕ್ಕಿನಲ್ಲಿದೆ, ಇದಕ್ಕೆ ಕಂಪೇರ್ ಮಾಡಿದ್ರೆ ಯಾವ ದಿಕ್ಕಿನಲ್ಲಿ ಬರುತ್ತೆ ಅಂತ. ಸೊ ಈ ಡೈರೆಕ್ಷನ್ ನಮಗೆ ಯಾವ ದಿಕ್ಕಿನಲ್ಲಿ ಬರುತ್ತೆ ನೋಡಿ, ಇಲ್ಲಿ ನೋಡಿ, ಇದು ಪೂರ್ವ ಅಂತ ಇದೆ. ಓಕೆ, ಮತ್ತೆ ಇದು ಉತ್ತರ ಅಂತ ಇದೆ. ಈಗ ನಾನು ಈ ಪಾಯಿಂಟ್ ಅಲ್ಲಿ ಈ ಎ ಅನ್ನೋದನ್ನ ಈ ಪಾಯಿಂಟ್ ಅಂದ್ಕೊಂಡ್ರೆ ನೋಡಿ, ಒಂದು ಇಮ್ಯಾಜಿನರಿ ಡ್ರಾ ಮಾಡಿ, ಇದು ಪೂರ್ವ ಆಗತ್ತೆ. ಕರೆಕ್ಟಾ? ಆಮೇಲೆ ಇದು ಉತ್ತರ ಆಗತ್ತೆ. ಕರೆಕ್ಟಾ? ಪೂರ್ವ ಮತ್ತು ಉತ್ತರದ ಮಧ್ಯದ ಡೈರೆಕ್ಷನ್ ಅಲ್ಲಿ ಇದೀನಿ ಅಂತ. ಸೊ ಪೂರ್ವ ಉತ್ತರ ಮಧ್ಯದ ಡೈರೆಕ್ಷನ್ ಯಾವ್ದಿರುತ್ತೆ? ಈಶಾನ್ಯ. ಓಕೆ, ಸೊ ಈಗ ಆನ್ಸರ್ ಏನಿದ್ರದು? ಈಶಾನ್ಯ ದಿಕ್ಕಿನಲ್ಲಿದ್ದಾನೆ ಅಂತ. ಯಾರು ಟ್ರಾವೆಲ್ ಮಾಡ್ತಿದ್ದಾರೆ ಅವರು ನಾನು ಅಂತ. ಇಲ್ಲಿ ಉತ್ತರ ಈಶಾನ್ಯ ದಿಕ್ಕ. ಅರ್ಥ ಆಯ್ತಲ್ವಾ? ಪೂರ್ವ ಅಂದ್ರೆ ಈ ಸ್ಥಳಕ್ಕೆ ಕಂಪೇರ್ ಮಾಡಿದ್ರೆ. ಓಕೆ, ಇದು ಈಶಾನ್ಯ ದಿಕ್ಕು. ಇದರಲ್ಲೇ ನಿಮ್ಗೆ ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ ಏನ್ ಅನ್ಬಹುದು ಅಂದ್ರೆ, ಈಗ ನೋಡಿ ಕೊನೆಗೆ ಏನ್ ಹೇಳಿದಾರೆ? ಆರಂಭದ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳ್ತಿದಾರಲ್ವಾ? ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಈಶಾನ್ಯ ದಿಕ್ಕು. ಆದ್ರೆ ತಲುಪಿದ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದೇನೆ ಅಂತ ಕೇಳಿದ್ರು ಅಂತ ತಿಳ್ಕೊಳ್ಳಿ, ಅವಾಗ ಉಲ್ಟಾ ಈ ದಿಕ್ಕು ಬರುತ್ತೆ. ಅವಾಗ ಇಲ್ಲಿಂದ ಈ ಕಡೆ ನೋಡ್ಬೇಕು ನೀವು, ಅದು ಯಾವ್ದಾಗುತ್ತೆ? ನೈಋತ್ಯ ದಿಕ್ಕಾಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದೇ ಪ್ರಶ್ನೆನ ಎಕ್ಸಾಕ್ಟ್ಲಿ ಕೊಟ್ಟು ಲಾಸ್ಟ್ ಆನ್ಸರ್ ಮಾತ್ರ ಚೇಂಜ್ ಮಾಡಬಹುದು. ಏನಂದ್ರೆ ತಲುಪಿದ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದೇನೆ ಅನ್ನೋದ, ಅವಾಗ ಆನ್ಸರ್ ನಿಮಗೆ ನೈಋತ್ಯ ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ ಇದು? ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. ಇದೇ ತರದ ಇನ್ನೊಂದು ಪ್ರಶ್ನೆ ನೋಡಿ, ನಂತರ ಪೈಥಾಗೋರಸ್ ಥಿಯರಮ್ಗೆ ಹೋಗೋಣ. ಓಕೆ, ಎ ರವರು ಮನೆಯಿಂದ 10 ಮೀಟರ್ ನೇರವಾಗಿ ನಡೆದು, ಯಾವ ಡೈರೆಕ್ಷನ್ ಅಂತ ಹೇಳ್ತಾ ಇಲ್ಲ ಅವರು, ನೀವು ಯಾವ್ದಾದ್ರು ಡೈರೆಕ್ಷನ್ ತಗೊಳ್ಳಿ, ಈ ಪ್ರಾಬ್ಲಮ್ ಯಾವುದೇ ಡೈರೆಕ್ಷನ್ ಹೋದ್ರೂ ವರ್ಕ್ ಆಗುತ್ತೆ ಅಂತ ಅರ್ಥ. ಅದು ಓಕೆ. ಸೊ ಡೈರೆಕ್ಷನ್ ಸ್ಪೆಸಿಫಿಕ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರ್ಲಿಲ್ಲ ಅಂದ್ರೆ ನೀವು ಯಾವ ಕಡೆನಾದ್ರೂ ಟ್ರೈ ಮಾಡಿ. ಅದನ್ನ ನಾನು ರೈಟ್ ಸೈಡಿಗೆ ಟ್ರೈ ಮಾಡ್ತೀನಿ. ಓಕೆನಾ? ಎ ರವರು ಮನೆಯಿಂದ 10 ಮೀಟರ್ ನೇರವಾಗಿ ನಡೆದು. ಓಕೆ, ಸೊ ನಾ ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡ್ತೀನಿ. ಪಾಯಿಂಟ್ ಎ ರವರು ಮನೆಯಿಂದ 10 ಮೀಟರ್ ನೇರವಾಗಿ ನಡೆದು ಬಲಕ್ಕೆ ತಿರುಗಿ 10 ಮೀಟರ್ ನಡೆದರು. ಓಕೆ, ನಾನು ಈ ಕಡೆ ತಗೊಂಡಿರೋದ್ರಿಂದ ಇದರ ಬಲ ಅಂದ್ರೆ ಈ ಕಡೆ ಆಗುತ್ತೆ. ಬಲ ನಾನು ಈ ಕಡೆ ತಗೋತೀನಿ. 10 ಮೀಟರ್ ನಡೆದರು, ಮತ್ತೆ 10 ಮೀಟರ್ ನಡೆದರು. ಓಕೆ, ಸೊ ಇದು ಪಾಯಿಂಟ್ ಬಿ ಅಂದ್ಕೊಂಡ್ರೆ ಇದನ್ನ ಪಾಯಿಂಟ್ ಸಿ ಅಂದ್ಕೊಳ್ಳೋಣ. ಓಕೆ, ಈಗ ನೋಡಿ, ಈಗ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಈಗ ಕ್ರಮಾನುಗತವಾಗಿ ಪ್ರತಿ ಸಲ ಎಡಕ್ಕೆ ತಿರುಗಿ, ಇಲ್ಲಿಂದ ಪ್ರತಿ ಸಲ ಎಡಕ್ಕೆ ತಿರುಗ್ತಾನೆ. ಎಷ್ಟು ಸರ್ತಿ ಅಂದ್ರೆ 5, 15 ಮತ್ತು 15 ಮೀಟರ್. ಓಕೆ, ಯೋಚನೆ ಮಾಡಿ,
ಐದು ಮೀಟರ್ ಒಂದ್ಸರಿ, ಮತ್ತೆ ನೆಕ್ಸ್ಟ್ ಎಡಕ್ಕೆ ತಿರುಗಿ 15 ಮೀಟರ್, ಮತ್ತೆ ಎಡಕ್ಕೆ ತಿರುಗಿ 15 ಮೀಟರ್ ಅಂತ. ಓಕೆನಾ? ಸೊ 3 ಸರ್ತಿ ಎಡಕ್ಕೆ ತಿರುಗ್ತಾನೆ. ಕರೆಕ್ಟ್ ಆಗಿ ಇಲ್ಲಿಂದ ಒಂದ್ಸರಿ ಎಡಕ್ಕೆ ತಿರುಗಿ ಫಸ್ಟ್ 5 ಮೀಟರ್ ನಡೀತಾನೆ ಅಂತ. ಇದು 5 ಮೀಟರ್ ಅಂತ. ಓಕೆ, ಆ ನಂತರ ಮತ್ತೆ ಎಡಕ್ಕೆ ತಿರುಗಿ 15 ಮೀಟರ್ ನಡೀತಾನೆ ಅಂತ. ಇಲ್ಲಿಂದ ಈ ಡೈರೆಕ್ಷನ್ ಅಲ್ಲಿ ಇರುವಾಗ ಎಡಕ್ಕೆ ಅಂದ್ರೆ ಮೇಲಕ್ಕೆ ಹೋಗ್ತಾನೆ. ಸೊ ಮೇಲಕ್ಕೆ ಕೂಡ ನೋಡಿ, ಈ ಪಾಯಿಂಟ್ ಎಕ್ಸಾಕ್ಟ್ ಇಲ್ಲಿ ಪ್ಯಾರಲಲ್ ಆಗಿ ಈ ಪಾಯಿಂಟ್ ಬರೋ ಅಷ್ಟರಲ್ಲಿ ಅವನು ಎಷ್ಟು ಟ್ರಾವೆಲ್ ಆಗಿರ್ತಾನೆ ಮೇಲ್ಗಡೆ ಡೈರೆಕ್ಷನ್ ಅಲ್ಲಿ. ಇದು 10 ಇದೆ ಅಂದ್ರೆ ಇದು ಕೂಡ 10 ಮೀಟರ್ ಟ್ರಾವೆಲ್ ಆಗಿರ್ತಾನೆ. ಆದ್ರೆ ಇಲ್ಲಿ ಏನ್ ಹೇಳ್ತಿದಾರೆ ಅವರು, 15 ಮೀಟರ್ ಟ್ರಾವೆಲ್ ಆದ ಎಡಕ್ಕೆ ಅಂತ. ಸೊ ಈ ಪಾಯಿಂಟ್ ಇಂದ ಮತ್ತೆ ಇನ್ನು 5 ಮೀಟರ್ ಮೇಲೆ ಹೋಗ್ತಾನೆ ಅಂತ. ಕರೆಕ್ಟಾ? 5 ಮೀಟರ್. ಸೊ ಒಟ್ಟು 15 ಮೀಟರ್ ಟ್ರಾವೆಲ್ ಮಾಡಿದ. ಇಲ್ಲಿಂದ ಎಡಕ್ಕೆ ತಿರುಗಿ ಈ ಪಾಯಿಂಟ್ ನ ಡಿ ಅಂದ್ಕೊಂಡ್ರೆ ಈ ಪಾಯಿಂಟ್ ನ ಇ ಅಂದ್ಕೊಳ್ಳೋಣ. ಕರೆಕ್ಟಾ? ಸೊ ಇಲ್ಲೊಂದು ಪಾಯಿಂಟ್, ಇಲ್ಲಿ ನಿಮಗೆ ಇದನ್ನ ಬೇಕಾದ್ರೆ ಇದು 5 ಮೀಟರ್ ಅಂತ ಬರ್ಕೋಬಹುದು. ಯಾಕಂದ್ರೆ ಇದು ಪ್ಯಾರಲಲ್, ಇದೊಂದು ಆಯತ, ಇದು 10 ಮೀಟರ್ 10 ಮೀಟರ್, ಇದು 5 ಮೀಟರ್ ಆದ್ರೆ ಇದು 5 ಮೀಟರ್ ಆಗುತ್ತೆ. ಓಕೆ, ಸೊ ಅಟ್ ಪಾಯಿಂಟ್ ಇ ಇಂದ ಮತ್ತೆ ಎಡಕ್ಕೆ ತಿರುಗ್ತಾನೆ ಅವನು. ನೋಡಿ, ಇದು 1ನೇ ಸರಿ, ಇದು 2ನೇ ಸರಿ, 3ನೇ ಸರಿ ಎಡಕ್ಕೆ ತಿರುಗಿದಾಗಲೂ ಕೂಡ 15 ಮೀಟರ್ ಚಲಿಸಿ. ಈಗ ಈ ಡೈರೆಕ್ಷನ್ ಅಲ್ಲಿ ಇದಾನಂದ್ರೆ ಈ ಕಡೆ ಎಡಕ್ಕೆ ತಿರುಗಬೇಕು. ನೋಡಿ, 15 ಮೀಟರ್ ಅಂದ್ರೆ ಅದು ಎಲ್ಲಿಗೆ ಬರುತ್ತೆ ಎಕ್ಸಾಕ್ಟ್ಲಿ ಅಂತ ನೋಡಿ. ಆಲ್ರೆಡಿ ಇದು 5 ಮೀಟರ್ ಇದೆ, ಇದು 10 ಮೀಟರ್ ಇದೆ ಅಂದ್ರೆ ಎಕ್ಸಾಕ್ಟ್ಲಿ ಇದು 15 ಮೀಟರ್ ಇದೆ. ಸೊ ಎ ಪಾಯಿಂಟ್ ಪ್ಯಾರಲಲ್ ಪಾಯಿಂಟ್ ಇಲ್ಲಿ ಏನಿರುತ್ತೆ ಎಕ್ಸಾಕ್ಟ್ಲಿ ಇಲ್ಲಿಗೆ ಬಂದು ನಿಂತ್ಕೋತಾನೆ ಅಂತ ಅವನು. ಈ ಡೈರೆಕ್ಷನ್ ಅಲ್ಲಿ ಇದು 15 ಮೀಟರ್ ಲೆಫ್ಟ್, ಇಲ್ಲಿಂದ ಲೆಫ್ಟ್ ತಿರುಗಿ ಈ ಎಫ್ ಅನ್ನೋ ಪಾಯಿಂಟ್ ಬಂದ ಅಂತ ತಿಳ್ಕೊಳ್ಳಿ. ಕೊನೆಗೆ ಈಗ ಏರ್ ಅವರು ಮನೆಯಿಂದ ಎಷ್ಟು ಅಂತರದಲ್ಲಿದ್ದಾರೆ ನೋಡಿ. ಎಷ್ಟು ಅಂತರದಲ್ಲಿದ್ದಾರೆ? ಈ ಡೈರೆಕ್ಷನ್ ಇದೆ. ಎಷ್ಟಿದೆ ಈ ಡಿಸ್ಟೆನ್ಸ್? ಇಲ್ಲಿ 5 ಇದೆ ಅಂದ್ರೆ ಇಲ್ಲಿಯೂ ಕೂಡ ಇದು 5 ಮೀಟರ್ ಅಂತಾನೆ ಇರಬೇಕು. 5 ಮೀಟರ್. ಅದಕ್ಕೆ ನಾನು ನಿಮ್ಗೆ ಏನು ಹೇಳಿದೆ, ಈ ಡೈರೆಕ್ಷನ್ ನ ಅಥವಾ ಈ ದೂರನ್ನ ಡ್ರಾ ಮಾಡುವಾಗ ನೀವು ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ ಇಟ್ಕೊಂಡ್ರೆ ಅವಾಗ ನೀವು ಫಿಗರ್ ಇಂದ ನೋಡಿ ಅದು ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನ ಈಸಿಯಾಗಿ ಕಂಡುಹಿಡಿದ್ಬಿಡ್ಬೋದು. ಓಕೆನಾ? ಸೊ ಇದು 5 ಮೀಟರ್ ಆಗಿದ್ದಕ್ಕೆ ಇದು ಕೂಡ 5 ಮೀಟರ್. ಸೊ ದ ಆನ್ಸರ್ ಈಸ್ 5 ಮೀಟರ್. ಅರ್ಥ ಆಯ್ತಾ? ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡುವಾಗ ಅಥವಾ ಬೇರೆಯವ್ರು ಸಾಲ್ವ್ ಮಾಡುವಾಗ ಅದನ್ನ ನೋಡೋದು ಈಸಿಯಾಗಿ ಅನ್ಸ್ಬಹುದು. ಆದ್ರೆ ಇಲ್ಲಿ ನಿಮಗೆ ಯಾವುದೇ ಡೈರೆಕ್ಷನ್ ಅಲ್ಲಿ, ಈಗ ಬಲ ಅಂದಾಗ ನೀವು ಯಾವ ಸೈಡ್ ತಿರುಗಬೇಕು, ಎಡ ಅಂದಾಗ ಯಾವ ಸೈಡ್ ತಿರುಗಬೇಕು, ಅಥವಾ ಪೂರ್ವ ಪಶ್ಚಿಮ, ಅದು ಡೈರೆಕ್ಷನ್ ಸೆನ್ಸ್ ಫಿಗರ್ ಏನಿದೆ ಪ್ಲಸ್ ಸಿಂಬಾಲ್, ಓಕೆ, ಅದನ್ನ ಮಾತ್ರ ಅದರಲ್ಲಿ ಯಾವುದೇ ಮಿಸ್ಟೇಕ್ ನ ಮಾಡಬಾರ್ದು ನೀವು. ಓಕೆನಾ? ಅವಾಗ ನಿಮಗೆ ಪ್ರಾಬ್ಲಮ್ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಸೊ ಇವಾಗ 5 ಪ್ರಾಬ್ಲಮ್ ನಾವು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು ವಿತ್ ಸಮ್ ಜಾಮೆಟ್ರಿಕಲ್ ಫಿಗರ್ಸ್ ಮಾಡಿದ್ವಿ. ಓಕೆನಾ? ಈಗ ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಬರುತ್ತೆ, ಅದರಲ್ಲಿ ನಿಮಗೆ ಆಯತ, ಚತುರ್ಭುಜ ಈ ತರದ ಫಿಗರ್ಸ್ ಬರಲ್ಲ. ಓಕೆನಾ? ನಿಮಗೆ ಬೇರೆ ಇನ್ನೊಂದು ಟೈಪ್ ಆಫ್ ಜಾಮೆಟ್ರಿಕಲ್ ಫಿಗರ್ ಬರುತ್ತೆ, ಅದು ತ್ರಿಭುಜ ಆಗಿರುತ್ತೆ ಅಂಡ್ ಅದು ಲಂಬಕೋನ ತ್ರಿಭುಜ ಆಗಿರುತ್ತೆ. ಆವಾಗ ನೀವು ಪೈಥಾಗೋರಸ್ ಥಿಯರಂ ನ ಅಪ್ಲೈ ಮಾಡಬೇಕು. ಓಕೆನಾ? ಸೊ ಪೈಥಾಗೋರಸ್ ಥಿಯರಂ ಗೆ ರಿಲೇಟೆಡ್ ಒಂದಿಷ್ಟು ಪ್ರಾಬ್ಲಮ್ಸ್ ನ ನೋಡೋಣ. ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ 1 ಕಿಲೋಮೀಟರ್ ನಡೆದು ನಂತರ ದಕ್ಷಿಣಕ್ಕೆ 5 ಕಿಲೋಮೀಟರ್ ಚಲಿಸಿದನು. ಓಕೆ, ಇಷ್ಟು ಡ್ರಾ ಮಾಡ್ಕೊಂಡ್ಬಿಡೋಣ ಈಗ. ಓಕೆ, ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ 1 ಕಿಲೋಮೀಟರ್ ನಡೆದು, ಸೊ ಅಲ್ಲಿ ಇಲ್ಲಿಂದ ಈ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಓಕೆ, ಪಾಯಿಂಟ್ ಎ ಅಂದ್ಕೊಳ್ಳೋಣ. ಇಲ್ಲಿಂದ ಸ್ಟಾರ್ಟ್ ಆಗಿ 1 ಕಿಲೋಮೀಟರ್ ಪೂರ್ವಕ್ಕೆ ನಡೆದ. ಪೂರ್ವ ಅಂದ್ರೆ ರೈಟ್ ಸೈಡ್ ಅಲ್ವಾ? ಸೊ 1 ಕಿಲೋಮೀಟರ್ ಪೂರ್ವಕ್ಕೆ ನಡೆದು ಪಾಯಿಂಟ್ ಬಿ ನ ರೀಚ್ ಆದವನು. ನಂತರ ದಕ್ಷಿಣಕ್ಕೆ, ದಕ್ಷಿಣ ಅಂದ ತಕ್ಷಣ ಕೆಳಗಡೆ ಹೋಗ್ಬಿಡ್ಬೇಕು ನೀವು. ಓಕೆನಾ? ಅದಕ್ಕೆ ಡೈರೆಕ್ಷನ್ಸ್ ನ ಇದು ಮಾಡಬಾರ್ದು ಅಂತ ಹೇಳಿದ್ದೆ ನಾನು. ನಂತರ ದಕ್ಷಿಣಕ್ಕೆ 5 ಕಿಲೋಮೀಟರ್ ಅಂತ. ಸೊ ಇದೇನಿದೆ ಇದರದು ಆಲ್ಮೋಸ್ಟ್ 5 ಟೈಮ್ಸ್ ಅಂದ್ಕೊಳ್ಳೋಣ. ನಾನು ಇಲ್ಲಿ ತನಕ ಅಂತ ಡ್ರಾ ಮಾಡ್ತೀನಿ. ಓಕೆ, ಎಕ್ಸಾಕ್ಟ್ಲಿ 5 ಟೈಮ್ಸ್ ಕಾಣ್ಲಿಕ್ಕಿಲ್ಲ ಅದು, ಬಟ್ ಈ ಡೈರೆಕ್ಷನ್ ಅಲ್ಲಿ 5 ಕಿಲೋಮೀಟರ್ ಅಂದ್ಕೊಳ್ಳೋಣ. ದಕ್ಷಿಣಕ್ಕೆ 5 ಕಿಲೋಮೀಟರ್ ನಡೆದ. ಓಕೆ, ಅಲ್ಲಿಂದ ಪೂರ್ವಕ್ಕೆ 2 ಕಿಲೋಮೀಟರ್ ನಡೆದ. ಇಲ್ಲಿಂದ ಪೂರ್ವಕ್ಕೆ ಅಂದ್ರೆ ರೈಟ್ ಸೈಡ್ಗೆ ಹೋಗ್ಬೇಕು. 2 ಕಿಲೋಮೀಟರ್ ನಡೆದ, ಪಾಯಿಂಟ್ ಡಿ ನ ರೀಚ್ ಆದ. ಇದನ್ನ ನಾನು 2 ಕಿಲೋಮೀಟರ್ ಅಂತ ಬರ್ಕೋತೀನಿ. ಪಾಯಿಂಟ್ ಡಿ ರೀಚ್ ಆದ. ಓಕೆ, ಕೊನೆಯಲ್ಲಿ ಉತ್ತರಕ್ಕೆ 9 ಕಿಲೋಮೀಟರ್ ಚಲಿಸಿದ. ಉತ್ತರ ಅಂದ ತಕ್ಷಣ ಮೇಲಕ್ಕೆ ಬಂದ್ಬಿಡ್ಬೇಕು. ಮತ್ತೆ ನೀವು ಇಲ್ಲಿ ಎಡ ಬಲ ಅಂತ ಹೇಳೋ ಬದಲು ದಿಕ್ಕಿನ ಹೆಸರನ್ನೇ ಕೊಟ್ಟಿದ್ದಾರೆ. ಓಕೆ, ಪೂರ್ವಕ್ಕೆ ಎಷ್ಟು 9 ಕಿಲೋಮೀಟರ್. ನೋಡಿ, ಈ 9 ಕಿಲೋಮೀಟರ್ ಅಂದ ತಕ್ಷಣ ಈ ವರ್ಟಿಕಲಿ ಇದು ಎಷ್ಟಿದೆ 5 ಕಿಲೋಮೀಟರ್. ಈ ಪಾಯಿಂಟ್ ಗೆ ಇಲ್ಲಿ ಬರೋ ಅಷ್ಟರಲ್ಲಿ ನಾನು 5 ಕಿಲೋಮೀಟರ್ ರೀಚ್ ಆಗಿರುತ್ತೆ. ಇದು 5 ಕಿಲೋಮೀಟರ್ ಆಗುತ್ತೆ ನಮ್ಗೆ. ಕರೆಕ್ಟಾ? ಇದ್ರ ಪ್ಯಾರಲಲ್ ಆಗಿ ಇದು 5 ಕಿಲೋಮೀಟರ್ ಆಗುತ್ತೆ. ಹಾಗಾದ್ರೆ ಇಲ್ಲಿಂದ ಮತ್ತೆ 4 ಕಿಲೋಮೀಟರ್ ಹೋಗ್ಬೇಕು. ಆವಾಗ ಒಟ್ಟು ಉತ್ತರಕ್ಕೆ 9 ಕಿಲೋಮೀಟರ್ ಚಲಿಸಿದ ಹಾಗೆ. ಕರೆಕ್ಟಾ? ಇಲ್ಲಿಂದ 4 ಕಿಲೋಮೀಟರ್, ಇದು ಇದು ಈ ಪಾರ್ಟ್ ಮಾತ್ರ 4 ಕಿಲೋಮೀಟರ್ ಆಗುತ್ತೆ. ಡಿ ಅಂಡ್ ಪಾಯಿಂಟ್ ಇ ರೀಚ್ ಆದ ಅಂತ ತಿಳ್ಕೊಳ್ಳಿ.
ಹಾಗಾದ್ರೆ ವ್ಯಕ್ತಿಯು ತನ್ನ ಆರಂಭದ ಸ್ಥಳದಿಂದ ಎಷ್ಟು ಅಂತರದಲ್ಲಿದ್ದಾನೆ ಅಂತ. ಈಗ ನೋಡಿ ನಿಮ್ಗೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಕಂಡುಹಿಡಿಬೇಕಾಗಿದೆ. ಯಾವ್ದಿದು? ಎ ಇಂದ ಈ ಈ ಪಾಯಿಂಟ್ ಏನಿದೆ ಇದನ್ನ ಕಂಡುಹಿಡಿಬೇಕಾಗಿದೆ ನನಗೆ. ಕರೆಕ್ಟಾ? ಸೊ ಇದು ಒಂದು ಸ್ಟ್ರೇಟ್ ಲೈನ್ ಹೇಳ್ಕೊಂಡ್ಬಿಡಿ ನೀವು. ಓಕೆ, ಕನ್ಫ್ಯೂಷನ್ ಬೇಡ. ಇದು 1 ಕಿಲೋಮೀಟರ್ ಅಲ್ವಾ? ಇದು 1 ಕಿಲೋಮೀಟರ್. ಈ ಸ್ಟ್ರೇಟ್ ಲೈನ್ ಹೇಳ್ಬಿಡ್ತೀನಿ ನಾನು. ಸೊ ನನಗ್ ಬೇಕಾಗಿರೋದು ಯಾವುದು? ಪಾಯಿಂಟ್ ಇ. ಎ ಇಂದ ಇ ಇದು ಎಷ್ಟು ದೂರ ಇದೆ ಅನ್ನೋದು ಬೇಕು ನನಗೆ. ಓಕೆ, ಬಟ್ ಈಗ ಕರೆಕ್ಟ್ ಆಗಿರೋ ಫಿಗರ್ ಅಲ್ಲಿ ನಾವು ಅದನ್ನ ಕಂಡುಹಿಡಿಯೋಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡ್ಕೋಬೇಕು? ಬಿ ಇಂದ ಈ ಪಾಯಿಂಟ್ ಇಲ್ಲಿ ಒಂದು ಲೈನ್ ನ ಇಮ್ಯಾಜಿನರಿ ಲೈನ್ ನ ಮಾಡಿ ಇಲ್ಲಿ ಒಂದು ಪಾಯಿಂಟ್ ಓ ಅಂತ ಬರ್ಕೋತೀನಿ ನಾನು. ಇವಾಗ ಇಲ್ಲಿ ಒಂದು 90 ಡಿಗ್ರಿ ಆಂಗಲ್ ಕ್ರಿಯೇಟ್ ಆಗುತ್ತೆ. ಲಂಬಕೋನ ತ್ರಿಭುಜ ಯಾವುದು? ಎ ಒ ಇ ಒಂದು ಲಂಬಕೋನ ತ್ರಿಭುಜ ಆಗುತ್ತೆ ಇಲ್ಲಿ. ಸೊ ತ್ರಿಭುಜ ಎ ಒ ಇ ಇದಕ್ಕೆ ನಾವು ಪೈಥಾಗೋರಸ್ ಥಿಯರಂ ನ ಅಪ್ಲೈ ಮಾಡಬಹುದು. ಆವಾಗ ಲಂಬಕೋನದ ವಿರುದ್ಧ ದಿಕ್ಕಿನ ಸೈಡ್ ಏನಿರುತ್ತೆ ಅದ್ರ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಎ ಸ್ಕ್ವೇರ್ ಪ್ಲಸ್ ಓ ಇ ಸ್ಕ್ವೇರ್ ಆಗುತ್ತೆ. ಸೊ ಇದು 4 ಇದೆ. ಇದು 1 ಕಿಲೋಮೀಟರ್ ಆದ್ರೆ ನೋಡಿ ಇಲ್ಲಿ ಇದ್ರ ಪ್ಯಾರಲಲ್ ಇದು 1 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತೆ. ಸೊ ಒಟ್ಟು ಎ ಇಂದ ಓ ವರೆಗೂ ದೂರ ಎಷ್ಟಿದೆ? 1 ಕಿಲೋಮೀಟರ್ ಪ್ಲಸ್ 2 ಕಿಲೋಮೀಟರ್, ಅದು 3 ಕಿಲೋಮೀಟರ್. ಇದು 4 ಕಿಲೋಮೀಟರ್. ಅವೆರಡನ್ನು ಸ್ಕ್ವೇರ್ ಮಾಡಿ ಸಮ್ ಮಾಡಿ ಸ್ಕ್ವೇರ್ ರೂಟ್ ಮಾಡಿ ಅಷ್ಟೇನೆ. ಓಕೆನಾ? ಸೊ ಪೈಥಾಗೋರಸ್ ಥಿಯರಂ ಅಂದ್ರೆ ಏನು ಅಂತ ನಾನು ಹೇಳಿದೀನಿ. ಇಲ್ಲಿ ಏನಾಗುತ್ತೆ? ಎ ಇ ಸ್ಕ್ವೇರ್ ಅಥವಾ ನೀವು ಎ ಇ ಅಂತಾನೆ ಡೈರೆಕ್ಟ್ ಆಗಿ ಬರ್ಕೊಂಡ್ರಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಆಗುತ್ತೆ. ಅದು ರೈಟ್ ಸೈಡ್ ಗೆ ಹೋಗಿ ಎ ಒ ಸ್ಕ್ವೇರ್ ಪ್ಲಸ್ ಇ ಒ ಸ್ಕ್ವೇರ್ ಅಥವಾ ಓ ಎ ಓ ಇ ಅಂದ್ಕೊಳ್ಳಿ. ಓಕೆ, ಓ ಎ ಸ್ಕ್ವೇರ್ ಪ್ಲಸ್ ಓ ಇ ಸ್ಕ್ವೇರ್. ಓಕೆ, ಓ ಎ ಸ್ಕ್ವೇರ್ ಎಷ್ಟಿದೆ? ಅದು 1 ಪ್ಲಸ್ 2 3 ಸ್ಕ್ವೇರ್. 3 ಸ್ಕ್ವೇರ್ ಅಂತಂದ್ರೆ 9 ಅಂಡ್ ಓ ಇ ಸ್ಕ್ವೇರ್ 4 ಇದೆ. 4 ಸ್ಕ್ವೇರ್ ಅಂದ್ರೆ 16. 16 9 25 ಸ್ಕ್ವೇರ್ ರೂಟ್ ಆಫ್ 25 ಅಂದ್ರೆ ಎ ಇ ಇಸ್ ಈಕ್ವಲ್ ಟು 25ರ ವರ್ಗಮೂಲ ಎಷ್ಟು? 5 ಕಿಲೋಮೀಟರ್. ಓಕೆ, ಸೊ ಎ ಇ ಅಂದ್ರೆ ಆರಂಭದ ಸ್ಥಳದಿಂದ ಈಗ ರೀಚ್ ಆಗಿರೋ ಡಿಸ್ಟೆನ್ಸ್ 5 ಕಿಲೋಮೀಟರ್ ಇದೆ ಅಂತ ಅರ್ಥ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದ ಆನ್ಸರ್. ಈಗ ಈ ತರದ ಫಿಗರ್ಸ್, ಈ ತರದ ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಈ ಡೈರೆಕ್ಷನ್ ನ ತಗೊಂಡು ನೀವೇನು ಒಂದು ಫಿಗರ್ ನ ಡ್ರಾ ಮಾಡ್ತೀರಾ, ಆ ಫಿಗರ್ ಅಲ್ಲಿ ಯಾವುದೋ ಒಂಥರ ನಿಮಗೆ ಲಂಬಕೋನ ತ್ರಿಭುಜ ಅಪಿಯರ್ ಆಗುತ್ತೆ. ಆಗ್ಲಿಲ್ಲ ಅಂದ್ರೆ ನೀವು ಈ ತರ ಇಮ್ಯಾಜಿನರಿ ಲೈನ್ ನ ಡ್ರಾ ಮಾಡ್ಕೊಂಡು ಲಂಬಕೋನ ತ್ರಿಭುಜನ ಕ್ರಿಯೇಟ್ ಮಾಡಬೇಕು. ಆವಾಗ ನೀವು ಪೈಥಾಗೋರಸ್ ಪ್ರಮೇಯದ ಇಕ್ವೇಶನ್ ನ ಅದರಲ್ಲಿ ಅಪ್ಲೈ ಮಾಡಬಹುದು. ಅರ್ಥ ಆಯ್ತಲ್ವಾ? ಓಕೆ, ಸೊ ಇದೇ ತರ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಓಕೆ, ಒಂದು ಮಗು ತನ್ನ ತಂದೆಯನ್ನು ವೀಕ್ಷಣೆ ಮಾಡುತ್ತಿದ್ದು, ಕೇಳ್ಕೊಳ್ಳಿ ಈ ಪ್ರಾಬ್ಲಮ್ ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ. ವೀಕ್ಷಣೆ ಮಾಡುತ್ತಿದ್ದು ಬಲಕ್ಕೆ ತಿರುಗುವ ಮೊದಲು ಪೂರ್ವಕ್ಕೆ 90 ಮೀಟರ್ ಚಲಿಸಿತು. ಬಲಕ್ಕೆ ತಿರುಗುವ ಮೊದಲು ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದರ ಅರ್ಥ ಏನ್ ಹೇಳಿ? 90 ಮೀಟರ್ ಚಲಿಸಿ ಆದ್ಮೇಲೆ ಬಲಕ್ಕೆ ತಿರುಗುತ್ತೆ ಅಂತ. ಅದನ್ನ ಮುಂಚೆನೆ ಹೇಳ್ತಿದ್ದಾರೆ. ಮುಂಚೆ ಅಲ್ಲಿ ರೀಚ್ ಆದ್ಮೇಲೆ ಬಲಕ್ಕೆ ಹೋಗುತ್ತೆ ಅನ್ನೋದನ್ನ ಮುಂಚೆನೆ ಹೇಳ್ತಿದ್ದಾರೆ ಅವರು. ಅದಕ್ಕೆ ಇದನ್ನ ಕೇರ್ಫುಲ್ ಆಗಿ ಓದ್ಕೋಬೇಕು ನೀವು. ಓಕೆನಾ? ಸೊ ಒಂದು ಮಗು ಇಲ್ಲಿಂದ ಈ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಈ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿ 90 ಮೀಟರ್ ನೋಡಿ, ಬಲಕ್ಕೆ ತಿರುಗುವ ಮೊದಲು ಯಾವ ಕಡೆ, ಯಾವ ಡೈರೆಕ್ಷನ್ ಹೋಗ್ತಾ ಇದೆ? ಅದು ಪೂರ್ವಕ್ಕೆ ಹೋಗ್ತಾ ಇದೆ 90 ಮೀಟರ್. ಓಕೆನಾ? ಸೊ ನಾನು ಇಲ್ಲಿಂದ 90 ಮೀಟರ್ ಪಾಯಿಂಟ್ ಬಿ ಗೆ ರೀಚ್ ಆದೆ ಅಂತ ತಿಳ್ಕೊಳ್ಳಿ. ಇದನ್ನ ನಾನು 90 ಮೀಟರ್ ಅಂತ ಬರೆದಿರ್ತೀನಿ. 90 ಮೀಟರ್ ಬಲಕ್ಕೆ ತಿರುಗುವ ಮೊದಲು ಅಂತ ಹೇಳ್ತಾ ಇದೆ. ಅಂದ್ರೆ ಅದರ ಅರ್ಥ ಇಲ್ಲಿಂದ ಬಲಕ್ಕೆ ಹೋಗುತ್ತೆ ಅಂತ. ಓಕೆ, ಇಲ್ಲಿಂದ ಬಲಕ್ಕೆ ಎಷ್ಟು ಹೋಗುತ್ತೆ? ಬಟ್ ಅದ್ರ ಜೊತೆಗೆ ಮತ್ತೆ ಕೇರ್ಫುಲ್ ಆಗಿ ನೋಡಿ ನೀವು. ಈಗ ಬಲಕ್ಕೆ ತಿರುಗುವ ಮೊದಲು ಅಂದ್ರೆ ಅದರ ಅರ್ಥ ಏನ್ ಹೇಳಿ? ಇಲ್ಲಿಂದ ಯಾವ ಪಾಯಿಂಟ್ ನೀವು ರೀಚ್ ಆಗ್ತಿರಲ್ಲ ಅಲ್ಲಿಂದನೂ ಬಲಕ್ಕೆ ಹೋಗುತ್ತೆ ಅನ್ನೋದನ್ನೇ ಮುಂಚೆನೆ ಹೇಳ್ತಿದ್ದಾರೆ ಅವರು. ಅರ್ಥ ಆಯ್ತಲ್ವಾ ನಿಮಗೆ? ಸೊ ಬಲಕ್ಕೆ ತಿರುಗುವ ಮೊದಲು 20 ಮೀಟರ್ ಚಲಿಸಿತು. ಇಲ್ಲಿಂದ 20 ಮೀಟರ್, ಮತ್ತೆ ಇಲ್ಲಿಂದ 20 ಮೀಟರ್. ಸೊ ಇದು 90 ಈ ಡೈರೆಕ್ಷನ್ ಅಲ್ಲಿ, 20 ಮೀಟರ್ ಈ ಡೈರೆಕ್ಷನ್ ಅಲ್ಲಿ ಚಲಿಸಿ ಬಲಕ್ಕೆ ತಿರುಗುವ ಮೊದಲು ಅಂದ್ರೆ ಇದು ಪಾಯಿಂಟ್ ಸಿ. ಇಲ್ಲಿಂದನೂ ಮತ್ತೆ ಬಲಕ್ಕೆ ತಿರುಗುತ್ತೆ ಅಂತಾನೆ ಅರ್ಥ ಅದು. ಓಕೆನಾ? ಬಲಕ್ಕೆ ತಿರುಗುವ ಮೊದಲು ಇಲ್ಲಿಗೆ ಆಯ್ತು. ಇಲ್ಲಿಂದ ಅಲ್ಲಿಂದ 30 ಮೀಟರ್ ಅಂತರದಲ್ಲಿರುವ ತನ್ನ ಚಿಕ್ಕಪ್ಪನ ಮನೆಯಲ್ಲಿ ತಂದೆಗಾಗಿ ಹುಡುಕಾಡಿತು. ಅಂದ್ರೆ ಇಲ್ಲಿಂದ ಕೂಡ ಬಲ ಡೈರೆಕ್ಷನ್ ಇದೆ ನಮಗೆ, ಅದು ಮೊದಲನೇ ಹೇಳಿದ್ದಾರೆ ಅವರು, ನೆನ್ಪಿಟ್ಕೊಳ್ಳಿ. ಇಲ್ಲಿಂದ 30 ಮೀಟರ್ ದೂರ ಅಂದ್ರೆ ಬಲಕ್ಕೆ ತಿರುಗಿ 30 ಮೀಟರ್ ದೂರ ಅಂದ್ರೆ ಇಲ್ಲಿ ತನಕ ಬಂತು ಅಂತ ಅಂದ್ಕೊಳ್ಳೋಣ. ಓಕೆನಾ? ಓಕೆ, ಸೊ ಇದನ್ನ ನೀಟಾಗಿ ಡ್ರಾ ಮಾಡ್ತೀನಿ ನಾನು. ಇದು 20, ಇಲ್ಲಿಂದ 30 ಮೀಟರ್ ದೂರ ಅಂದ್ಕೊಳ್ಳೋಣ. ಈ ಕಡೆಗೆ ಬಂತದು, ಬಲಕ್ಕೆ ತಿರುಗಿ, ಇಲ್ಲಿಂದ ಬಲಕ್ಕೆ ತಿರುಗಿ
ಪಾಯಿಂಟ್ ಡಿ ಗೆ ಬಂತು. ಇಲ್ಲಿ ಇದು ಚಿಕ್ಕಪ್ಪನ ಮನೆ, ಇಲ್ಲಿ ಚಿಕ್ಕಪ್ಪನ ಮನೆ ಇದೆ ಅಂತ ಹೇಳ್ತಿದ್ದಾರೆ ಅವರು. ಓಕೆನಾ, ಚಿಕ್ಕಪ್ಪನ ಮನೆಯಲ್ಲಿ ಹುಡುಕ್ತದು. ಓಕೆ, ಆ ಮಗು ಅಲ್ಲಿಯೂ ಕೂಡ ಸಿಗ್ಲಿಲ್ಲ ಅವನಿಗೆ. ಆ ನಂತರ ಅಲ್ಲಿಂದ ಮಗು ಉತ್ತರ ದಿಕ್ಕಿಗೆ 100 ಮೀಟರ್ ಚಲಿಸಿದಾಗ, ಸೊ ಇಲ್ಲಿಂದ ಉತ್ತರ ದಿಕ್ಕು ಅಂದ್ರೆ ಮೇಲ್ಗಡೆಗೆ, ಇಲ್ಲಿಂದ ಮೇಲ್ಗಡೆಗೆ, ನಾನು ಇಲ್ಲಿ ಬರೆದಿರ್ತೀನಿ ಇದನ್ನ, ಒಟ್ಟು 90 ಮೀಟರ್ ಇದು. ಇಲ್ಲಿಂದ ಮೇಲ್ಗಡೆಗೆ 100 ಮೀಟರ್ ಚಲಿಸಿದಾಗ, ಸೊ 100 ಮೀಟರ್ ಅಂದ್ರೆ ಈ 90ಕ್ಕಿಂತ ಒಂದ್ ಸ್ವಲ್ಪ ದೊಡ್ಡದು ಲೈನ್ ನ ಹೇಳ್ಕೊಡಿ. ಇಲ್ಲಿ ಜಾಗ ಇಲ್ಲಿದ್ದಕ್ಕೆ ನಾನು ಏನು ಅಷ್ಟೊಂದು ಎಳೆಯಲ್ಲ, ಆದ್ರೆ ಈ ಪಾಯಿಂಟ್ ನ ಇಲ್ಲಿಗೆ ಡ್ರಾ ಮಾಡಿರ್ತೀನಿ ನಾನು. ಓಕೆನಾ, ಸ್ಟ್ರೇಟ್ ಆಗ್ಲಿಲ್ಲ ಅಲ್ವಾ, ಅದು ಒಂದ್ ಸ್ವಲ್ಪ ಸ್ಟ್ರೇಟ್ ಆಗಿ ಡ್ರಾ ಮಾಡಿ. ಓಕೆ, ಸೊ ಈ ಪಾಯಿಂಟ್ 100 ಮೀಟರ್, ಈ ಪಾಯಿಂಟ್ ಅನ್ಕೊಳ್ಳೋಣ ಡಿ, ಅಂಡ್ ದಿಸ್ ಈಸ್ ಇ ಅನ್ಕೊಳ್ಳೋಣ. ಓಕೆನಾ, ಪಾಯಿಂಟ್ ಇ ಇದು. ಓಕೆ, ಸೊ ಸ್ಟ್ರೇಟ್ ಇದು ಎಷ್ಟಿದು, ಒಟ್ಟು 100 ಮೀಟರ್ ಅಂತ ಹೇಳ್ತಿದ್ದಾರೆ ಅವರು ಈ ಡೈರೆಕ್ಷನ್ ಅಲ್ಲಿ. ಓಕೆ, ಅಗೇನ್ ಇಲ್ಲಿ ನೋಡಿ, ಮತ್ತೆ ನಿಮಗೆ ಏನ್ ಬಂತು, ಈಗ ಒಂದು ಆಯತ ಬಂತು. ಇದು 20 ಆಗಿರೋದ್ರಿಂದ ಈ ಪಾರ್ಟ್ ಏನಿರುತ್ತೆ ಅದು 20 ಮೀಟರ್ ಇರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ನೀವು ಎಷ್ಟು ಡಿವಿಷನ್ ಮಾಡ್ತೀರಾ ಅಂತ. ಇದು 20, ಬಟ್ ಡಿ ಇಂದ ಹೀಗೆ 100 ಮೀಟರ್ ಉತ್ತರಕ್ಕೆ ಅಂತ ಹೇಳ್ತಿದಾರೆ ಅಂದ್ರೆ ಇದು ಎಷ್ಟಾಗುತ್ತೆ, 80 ಮೀಟರ್ ಆಗುತ್ತೆ ಅವಾಗ. ಕರೆಕ್ಟ್ ತಾನೆ? ಓಕೆ, ಅಗೇನ್ ಇನ್ನೊಂದಿದೆ ನೋಡಿ, ಈ ಪಾಯಿಂಟ್ ನ ನಾನು ಓ ಅಂತ ಅಂದ್ಕೊಂಡ್ರೆ, ಈ ಕ್ರಾಸ್ ಪಾಯಿಂಟ್ ಇದೆಯಲ್ಲ ಇದನ್ನ ನಾನು ಓ ಅಂದ್ಕೊಂಡ್ರೆ, ಇದು 30 ಮೀಟರ್ ಆದ್ರೆ ಇಲ್ಲಿರೋ ಪಾಯಿಂಟ್ ಏನಿದೆ, ಈ ಪಾರ್ಟ್ ಏನಿದೆ ಇದು ಕೂಡ 30 ಮೀಟರ್ ಆಗುತ್ತೆ. ಕರೆಕ್ಟಾ? ಅಲ್ಲಿ ಓ ಇಂದ ಬಿ ವರೆಗೂ 30 ಮೀಟರ್ ಆಗುತ್ತೆ. ಬಟ್ ಇದು ಒಟ್ಟು 90 ಮೀಟರ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಎ ಇಂದ ಓಗೆ 60 ಮೀಟರ್ ಆಗುತ್ತೆ. ಕರೆಕ್ಟ್ ತಾನೆ? ಕರೆಕ್ಟ್ ಅಲ್ವಾ? ಸೊ ಎ ಮೊದಲು ಇನಿಷಿಯಲಿ 90 ಮೀಟರ್ ಅಂದ್ರೆ ಇದು 60, ಇಲ್ಲಿಂದ ಇದು 30, ನಂತರ ಈ ಕಡೆ ಹೋಗುವಾಗ ಇದು 20, ಇದು 80, ಒಟ್ಟು 100. ಅರ್ಥ ಆಯ್ತಾ? ಓಕೆ, ಹೀಗೆ ಯಾಕೆ ನಾನು ಇದನ್ನ 60, 80 ಅಂತ ಡಿವೈಡ್ ಮಾಡಿದೆ ಅಂದ್ರೆ, ನಮಗ್ ಬೇಕಾಗಿರೋದೇನು, ಹಾಗಾದ್ರೆ ಆರಂಭದ ಸ್ಥಳದಿಂದ ಮಗು ಎಷ್ಟು ಅಂತರದಲ್ಲಿದೆ, ಇದು ನಮ್ದು ಆರಂಭದ ಸ್ಥಳ. ಕರೆಕ್ಟ್ ತಾನೆ? ಎ ಪಾಯಿಂಟ್ ನಮ್ದು ಆರಂಭದ ಸ್ಥಳ, ಇದು ಕೊನೆಗೆ ರೀಚ್ ಆಗಿರೋದು. ನನಗ್ ಬೇಕಾಗಿರೋದು ಇದು ಯಾವುದು, ಎ ಇಂದ ಇ. ಮತ್ತೆ ಇಲ್ಲಿ ಏನಾಗುತ್ತೆ, ನಮಗೆ 90 ಡಿಗ್ರಿ ಆಂಗಲ್ ಕ್ರಿಯೇಟ್ ಆಗತ್ತೆ. ಈಗ ತ್ರಿಭುಜ ಯಾವುದು, ಲಂಬಕೋನ ತ್ರಿಭುಜ ಯಾವುದು, ಎ ಓ ಇ. ಇಲ್ಲಿ 60 ಮೀಟರ್ ಒಂದು ಸೈಡು, 80 ಮೀಟರ್ ಒಂದು ಸೈಡು, ಅವೆರಡನ್ನು ಸ್ಕ್ವೇರ್ ಮಾಡಿ ಸಮ್ ಮಾಡಿ ಸ್ಕ್ವೇರ್ ರೂಟ್ ಆಫ್ ಅದನ್ನ ಕಂಡುಹಿಡಿದ್ರೆ ನನಗೆ ಈ ದೂರ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಈಗ ಟ್ರಯಾಂಗಲ್ ಯಾವುದು, ಎ ಓ ಇ. ಮತ್ತೆ ಟ್ರಯಾಂಗಲ್ ಎ ಓ ಇ ಅಂತ ಬರ್ಕೊಳ್ಳಿ, ಅದು ನಮಗೆ 90 ಡಿಗ್ರಿ ಆಂಗಲ್. ಓಕೆ, ಎ ಇ ಈಸ್ ಈಕ್ವಲ್ ಟು, ನೋಡಿ ಮತ್ತೆ ಬರೀತೀನಿ ನಾನು, ಎ ಇ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಓ ಸ್ಕ್ವೇರ್ ಪ್ಲಸ್ ಇ ಓ ಸ್ಕ್ವೇರ್. ಓಕೆ, ನೀವು ಯಾವ ತರನಾದ್ರೂ ಬರ್ಕೊಳ್ಳಿ, ಓ ಎ ಅಂತ ಬರ್ಕೊಳ್ಳಿ, ಇಲ್ಲಿ ಎ ಓ ಬರ್ಕೊಳ್ಳಿ. ಓಕೆ, ಇ ಓ ಸ್ಕ್ವೇರ್. ಓಕೆ, ಓ ಎ ಸ್ಕ್ವೇರ್ ಎಷ್ಟಿದೆ, 60 ಸ್ಕ್ವೇರ್. 60 ಸ್ಕ್ವೇರ್ ಅಂತಂದ್ರೆ 3600 ಆಗುತ್ತೆ ಅದು. ಓಕೆ, 60ರ ಸ್ಕ್ವೇರು. ಅದೇ ರೀತಿ 80ರ ಸ್ಕ್ವೇರ್ ಎಷ್ಟಾಗುತ್ತೆ, 64, 2 0 ಆಗುತ್ತೆ. 64 36 100 ಅಂದ್ರೆ ಇದು 3600 ಪ್ಲಸ್ 6400 10,000 ಆಗುತ್ತೆ. ಅಂದ್ರೆ 10,000 ಅನ್ನೋದು ಒಂದ್ರ ಮುಂದೆ 4 0. ಸೊ ನಿಮಗೆ ವರ್ಗಮೂಲ ತೆಗೆದ್ರೆ ಅದು 100 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ 10,000ದ ವರ್ಗಮೂಲ ಎಷ್ಟು, 100 ಮೀಟರ್. 100 ಮೀಟರ್ ದೂರ ಇದು ಎ ಇಂದ ಹೀಗೆ ಇರೋ ಡಿಸ್ಟೆನ್ಸ್, ಇದು 100 ಮೀಟರ್ ಆಗುತ್ತೆ ಅವಾಗ. ಇದು ನಾವು ಯಾವ ತರ ಕಂಡುಹಿಡಿಯೋಕೆ ಸಾಧ್ಯ ಇದೆ ಅಂದ್ರೆ, ಓನ್ಲಿ ಬೈ ಪೈಥಾಗೋರಸ್ ಥಿಯರಂ. ಓನ್ಲಿ ಬೈ ಪೈಥಾಗೋರಸ್ ಥಿಯರಂ ಇದನ್ನ ನಾವು ಈಸಿಯಾಗಿ ಕಂಡುಹಿಡಿದು ಬಿಡಬಹುದು. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪೈಥಾಗೋರಸ್ ಥಿಯರಂ ಮೇಲೆನೆ ಇನ್ನೊಂದು ಪ್ರಾಬ್ಲಮ್. ಓಕೆ, ಒಬ್ಬ ವ್ಯಕ್ತಿಯು ಎ ಎಂಬ ಸ್ಥಳದಿಂದ ಪೂರ್ವಕ್ಕೆ 3 ಕಿಲೋಮೀಟರ್ ಚಲಿಸಿ ಬಿ ಎಂಬ ಸ್ಥಳವನ್ನು ತಲುಪಿದ. ಓಕೆ, ಹಂಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ, ಅವ್ರು ಹೆಂಗೆ ಹೇಳಿದಾರೆ ಹಂಗೆ ಡ್ರಾ ಮಾಡ್ತಾ ಹೋಗೋಣ. ಓಕೆನಾ? ಸೊ ಎ ಅನ್ನೋ ಪಾಯಿಂಟ್ ಇಂದ ಪೂರ್ವಕ್ಕೆ ಚಲಿಸಿ 3 ಕಿಲೋಮೀಟರ್ ನಂತರ ಬಿ ಅನ್ನೋ ಪಾಯಿಂಟ್ ನ ಅವನು ರೀಚ್ ಆದ ಅಂತ ಹೇಳ್ತಿದ್ದಾರೆ. ಇದು 3 ಕಿಲೋಮೀಟರ್, ಪಾಯಿಂಟ್ ಬಿ ರೀಚ್ ಆದ ಅವನು. ಓಕೆ, ಈಗ ಎಡಕ್ಕೆ ತಿರುಗಿ ಮೊದಲಿನ 3ರಷ್ಟು ಚಲಿಸಿ. ಯಾಕಂದ್ರೆ ಇಲ್ಲಿ ಎಡಕ್ಕೆ ಅಂದ್ರೆ ಇಲ್ಲಿ ಮೇಲ್ಗಡೆ ಆಗುತ್ತೆ, ಇನ್ನೊಂದ್ ಸ್ವಲ್ಪ ಕೆಳಗಡೆ ಬರ್ಕೋತೀನಿ ನಾನು ಇದನ್ನ, ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಡೈರೆಕ್ಷನ್ಗೆ ಜಾಸ್ತಿ ಸ್ಪೇಸ್ ಬೇಕು. ಓಕೆನಾ? ಸೊ ಎ ಇಂದ ಪಾಯಿಂಟ್ ಬಿ ಇದು 3 ಕಿಲೋಮೀಟರ್ ಪೂರ್ವಕ್ಕೆ. ಕರೆಕ್ಟಾ? ಒಂದೇ ಸ್ಟೇಟ್ಮೆಂಟ್. ಈಗ ಎಡಕ್ಕೆ ತಿರುಗಿ ಮೊದಲಿನ 3ರಷ್ಟು ಚಲಿಸಿ. ಅಂದ್ರೆ ಇಲ್ಲಿ 3 ಕಿಲೋಮೀಟರ್ ಇದೆ, ಮೊದಲಿನ 3ರಷ್ಟು ಅಂದ್ರೆ 9 ಕಿಲೋಮೀಟರ್ ಮೇಲ್ಗಡೆಗೆ ಉತ್ತರಕ್ಕೆ, ಎಡಕ್ಕೆ ಇದು. ಓಕೆನಾ? ಡೈರೆಕ್ಷನ್ ಲೈನ್
ಸ್ಟ್ರೇಟ್ ಲೈನ್ ಎಳಿತೀನಿ. ಓಕೆ, ಇದನ್ನ ನಾವು 9 ಕಿಲೋಮೀಟರ್ ಅಂದ್ಕೊಳ್ಳಿ. ಓಕೆ, 9 ಕಿಲೋಮೀಟರ್ ಅಂದ್ರೆ ಅದ್ರ 3ರಷ್ಟು ಅಂತ ಹೇಳ್ತಿದ್ರಲ್ವಾ, ಅದಕ್ಕೆ 9 ಕಿಲೋಮೀಟರ್ ಪಾಯಿಂಟ್ ಸಿ ರೀಚ್ ಆದ ಅಂತ ಅಂದ್ಕೊಳ್ಳೋಣ. ಪಾಯಿಂಟ್ ಸಿ ರೀಚ್ ಆದ. ಓಕೆ, 3ರಷ್ಟು ಚಲಿಸಿ ಪಾಯಿಂಟ್ ಸಿ ರೀಚ್ ಆದ. ಪುನಃ ಎಡಕ್ಕೆ ಚಲಿಸಿ ಎ ನಿಂದ ಬಿ ಗೆ ಕ್ರಮಿಸಿದ ಅಂತರದ 5ರಷ್ಟು ನಡೆದು ಡಿ ಎಂಬ ಸ್ಥಳವನ್ನು ತಲುಪಿದನು. ಎ ಇಂದ ಬಿ ಗೆ ಚಲಿಸಿದ ಅಂತರ 3 ಕಿಲೋಮೀಟರ್ ಇದೆ. ಇದರ 5ರಷ್ಟು ಅಂದ್ರೆ 15 ಕಿಲೋಮೀಟರ್ ಚಲಿಸಿ ಯಾವ ಕಡೆಗೆ? ಎಡಕ್ಕೆನೆ ಆವಾಗ ಪಾಯಿಂಟ್ ಡಿ ನ ರೀಚ್ ಆದ ಅಂತ ಹೇಳ್ತಿದ್ದಾರೆ. ಕೇರ್ಫುಲ್ ಆಗಿ ನೋಡಿ, ಇಲ್ಲಿಂದ ಎಡಕ್ಕೆ ಹೋಗೋದಿದೆ, ಈ ಕಡೆ ಹೋಗೋದಿದೆ ನಾವು. ಸೊ ಇದು 3 ಕಿಲೋಮೀಟರ್ ಆದ್ರೆ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಸಮಾಂತರವಾಗಿ ಇಲ್ಲೊಂದು ಪಾಯಿಂಟ್ ಬರುತ್ತೆ. ಇದು ನಮಗೆ ಎಷ್ಟಾಗಿರುತ್ತೆ ಅವಾಗ? 3 ಕಿಲೋಮೀಟರ್ ಆಗಿರುತ್ತೆ. ಕರೆಕ್ಟಾ? ಇನ್ನು 15 ಕಿಲೋಮೀಟರ್ ಈ ಡೈರೆಕ್ಷನ್ ಅಲ್ಲಿ ಹೋಗೋದಿದೆ ಅಂದ್ರೆ ಈ ಪಾಯಿಂಟ್ ಇಂದ ಮತ್ತೆ 12 ಕಿಲೋಮೀಟರ್ ದೂರ ಹೋಗಿದ್ದಾನೆ ಅಂತ ಅರ್ಥ. ಅವಾಗ ನಮಗೆ ಪಾಯಿಂಟ್ ಡಿ ಸಿಕ್ಕಿದೆ ಅಂತ. ಕರೆಕ್ಟ್ ಅಲ್ವಾ? ಸೊ ಈ ಡೈರೆಕ್ಷನ್ ಅಲ್ಲಿ ನಾವು ಮತ್ತೆ 12 ಕಿಲೋಮೀಟರ್ ಈ ಪಾರ್ಟ್, ಇಲ್ಲಿಂದ 12 ಕಿಲೋಮೀಟರ್, ಒಟ್ಟು 15 ಕಿಲೋಮೀಟರ್ 3 ಟೈಮ್ಸ್ ಆಫ್ ಎ ಬಿ. ಅರ್ಥ ಆಯ್ತಲ್ವಾ? ಓಕೆ, ಸೊ ಇವಾಗ ಏನ್ ಕೇಳ್ತಿದ್ದಾರೆ? ಹಾಗಾದ್ರೆ ವ್ಯಕ್ತಿಯು ಈಗ ಆರಂಭದ ಸ್ಥಳದಿಂದ ಇರುವ ಕನಿಷ್ಠ ಅಂತರ ಎಷ್ಟು? ಮಿನಿಮಮ್ ಡಿಸ್ಟೆನ್ಸ್, ಕನಿಷ್ಠ ಅಂತರ. ಈ ಪಾಯಿಂಟ್ ಇದು ನಮ್ದು ಆರಂಭದ ಸ್ಥಳ. ಕರೆಕ್ಟ್ ಅಲ್ವಾ? ಇದು ನಮ್ದು ಸ್ಟಾರ್ಟಿಂಗ್ ಪಾಯಿಂಟ್. ಈಗ ರೀಚ್ ಆಗಿರೋದು ಇಲ್ಲಿಗೆ. ಸೊ ನನಗ್ ಬೇಕಾಗಿರೋ ಡಿಸ್ಟೆನ್ಸ್ ಯಾವುದು? ಎ ಇಂದ ಡಿ ಗೆ. ಸೊ ನಾನು ಏನ್ ಮಾಡ್ಕೋಬಹುದು ಹೇಳಿ? ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಕ್ರಿಯೇಟ್ ಮಾಡ್ಲೇಬೇಕಲ್ವಾ? ಸೊ ಈ ಪಾಯಿಂಟ್ ನನಗೆ ಇದನ್ನ ಆಯತ ಅಂತ ಕ್ರಿಯೇಟ್ ಮಾಡ್ಕೊಂಡ್ರೆ, ಈ ಪಾಯಿಂಟ್ ನಾನು ಒಂದು ವರ್ಟಿಕಲ್ ಆಗಿ ಲೈನ್ ಡ್ರಾ ಮಾಡಿಬಿಟ್ರೆ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಕ್ರಿಯೇಟ್ ಆಗುತ್ತೆ ನನಗೆ 90 ಡಿಗ್ರಿ. ಅಂಡ್ ಈ ಪಾಯಿಂಟ್ ನ ನಾನು ಓ ಅಂತ ಕರಿಬಹುದು. ಕರೆಕ್ಟಾ? ಎ ಓ ಡಿ ಅನ್ನೋದು ನನಗೆ ಲಂಬಕೋನ ತ್ರಿಭುಜ ಆಗುತ್ತೆ. ಅಂಡ್ ಎ ಡಿ ಅನ್ನೋದು ಲಂಬಕೋನದ ವಿರುದ್ಧ ಸೈಡ್ ಆಗುತ್ತೆ. ಓಕೆ, ಈಗ ಇದು 12 ಕಿಲೋಮೀಟರ್ ಅನ್ನೋದು ಓ ಇಂದ ಡಿ ವರೆಗೂ ಇರೋ ಡಿಸ್ಟೆನ್ಸ್. ಹಂಗಾದ್ರೆ ಓ ಇಂದ ಎ ವರೆಗೂ ಇರೋ ಡಿಸ್ಟೆನ್ಸ್ ನೋಡಿ, ಪ್ಯಾರಲಲ್ ಆಗಿ ಇದನ್ನ ಒಂದು ರೆಕ್ಟಾಂಗಲ್ ಅಂದ್ಕೊಂಡ್ರೆ ಇದು 9 ಕಿಲೋಮೀಟರ್ ಆಗುತ್ತೆ. ಅವಾಗ ಇದು 9 ಕಿಲೋಮೀಟರ್ ಇರೋದ್ರಿಂದ ಇದು 9 ಕಿಲೋಮೀಟರ್. ಸೊ 9 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಸೇರಿಸಿ ಸ್ಕ್ವೇರ್ ರೂಟ್ ಮಾಡಿ, ಅವಾಗ ಎ ಡಿ ಸಿಗುತ್ತೆ ನಿಮ್ಗೆ. ಕರೆಕ್ಟ್ ಅಲ್ವಾ? ಸೊ ಟ್ರಯಾಂಗಲ್ ಎ ಓ ಡಿ ನಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಎ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎ ಓ ಸ್ಕ್ವೇರ್ ಪ್ಲಸ್ ಓ ಡಿ ಸ್ಕ್ವೇರ್ ಆಗುತ್ತೆ. ಎ ಓ ಅನ್ನೋದು ನನಗೆ ಇಲ್ಲಿಂದ ಇಲ್ಲಿ ಇರೋ ಡಿಸ್ಟೆನ್ಸ್ 9 9 9 81 ಆಗುತ್ತೆ, ಅದು 9ರ ಸ್ಕ್ವೇರು. ಅದೇ ತರ ಓಡಿ 12 ಕಿಲೋಮೀಟರ್, ಅದರ ಸ್ಕ್ವೇರು 144 ಆಗುತ್ತೆ. ಎರಡನ್ನು ಸೇರಿಸಿ 225 ಆಗುತ್ತೆ. 225 225 ಅನ್ನೋದು 15ರ ವರ್ಗ. ಓಕೆ, ಸೊ 225ರ ವರ್ಗಮೂಲ 15 ಅಂತ ಅನ್ಕೋಬಹುದು. ಕಿಲೋಮೀಟರ್ ಲೆಕ್ಕದಲ್ಲಿದೆ. ಸೊ ಎ ಡಿ ಇಸ್ ಈಕ್ವಲ್ ಟು 15 ಕಿಲೋಮೀಟರ್ ಆನ್ಸರ್ ಆಗುತ್ತೆ. ಸೊ ಇದು ಎಷ್ಟು ಬರುತ್ತೆ ಹೇಳಿ? ಅವಾಗ ಇದು 12, ಇದು 9 ಆದ್ರೆ ಇದು 15 ಕಿಲೋಮೀಟರ್ ಆಗುತ್ತೆ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್. ಸೊ ದ ಆಪ್ಷನ್ ಈಸ್ ಆಪ್ಷನ್ ಬಿ, 15 ಕಿಲೋಮೀಟರ್. ಅರ್ಥ ಆಯ್ತಾ ನಿಮ್ಗೆ? ಓಕೆ, ಸೊ ಡ್ರಾ ಮಾಡೋವಾಗ ಒಂದ್ ಸ್ವಲ್ಪ ಸ್ಪೇಸ್ ಇಟ್ಕೊಳ್ಳಿ. ಇಲ್ಲ ಒಂದ್ಸರಿ ಪ್ರಶ್ನೆ ಓದಿದ ನಂತರ ಮೇಲ್ಗಡೆ ಜಾಸ್ತಿ ಸ್ಪೇಸ್ ಬೇಕಾ ಅಥವಾ ಕೆಳಗಡೆ ಜಾಸ್ತಿ ಸ್ಪೇಸ್ ಬೇಕಾ ಅನ್ನೋದನ್ನ ನೋಡ್ಕೊಂಡು ಡ್ರಾ ಮಾಡಿ. ಓಕೆನಾ? ಓಕೆ, ನೆಕ್ಸ್ಟ್. ಶ್ಯಾಮ್ ರವರು ಪೂರ್ವಕ್ಕೆ 6 ಮೀಟರ್ ನಡೆದು ಬಲಕ್ಕೆ ತಿರುಗಿದರು. ಓಕೆ, ಒಂದು ಸಿಂಪಲ್, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಇಲ್ಲಿಂದನೇ ಪಾಯಿಂಟ್, ನಾನು ಪಾಯಿಂಟ್ ಎ ಅನ್ಕೊಳ್ಳೋಣ. ಇಲ್ಲಿಂದ ಪೂರ್ವಕ್ಕೆ 6 ಮೀಟರ್ ನಡೆದು, ಒಂದು 6 ಮೀಟರ್ ಅಂದ್ರೆ ಇಷ್ಟು ಅಂತ ಅನ್ಕೋತೀನಿ ನಾನು. 6 ಮೀಟರ್ ನಡೆದು ಬಲಕ್ಕೆ ತಿರುಗಿದರು. ಇಲ್ಲಿಂದ ಬಲಕ್ಕೆ ಅಂದ್ರೆ ಈ ಕಡೆ ಹೋಗ್ತಾರೆ ಅಂತ. ಓಕೆ, 6 ಮೀಟರ್ ಆಯ್ತಾ? ಬಲಕ್ಕೆ ತಿರುಗಿದರು. ಈಗ 9 ಮೀಟರ್ ನಡೆದು ಅಲ್ಲಿಂದ ಎಡಕ್ಕೆ ತಿರುಗಿ. ಓಕೆ, ಇಲ್ಲಿಂದ ಇದು 6 ಆದ್ರೆ ಇದನ್ನ 9 ಅಂತ ನಾನು ಇಷ್ಟೊಂದು ಸ್ವಲ್ಪ ಉದ್ದ ಮಾಡ್ಕೋತೀನಿ ಇದನ್ನ. ಓಕೆನಾ? ಸೊ ಪಾಯಿಂಟ್ ಸಿ ರೀಚ್ ಆದ್ರು ಅವರು, ಅವಾಗ 9 ಮೀಟರ್ ಆಲ್ರೆಡಿ ನಡೆದಿದ್ದಾರೆ. ಅಲ್ಲಿಂದ ಎಡಕ್ಕೆ ತಿರುಗಿ ಅಂದ್ರೆ ಈ ಕಡೆ ಹೋಗ್ತಾರೆ. ಈಗ ಎಡಕ್ಕೆ ತಿರುಗಿ 6 ಮೀಟರ್ ನಡೆದರು. ಇಲ್ಲಿಂದ ಎಡಕ್ಕೆ ಮತ್ತೆ ಎಕ್ಸಾಕ್ಟ್ಲಿ ಇದರಷ್ಟೇ ಇಲ್ಲಿ ನಡೆದರು. ಓಕೆ, ಇದೆಷ್ಟು? 6 ಮೀಟರ್. ಓಕೆ, ಅಂಡ್ ಪಾಯಿಂಟ್ ಡಿ ರೀಚ್ ಆದ್ರು ಅಂತ. ಓಕೆನಾ? 6 ಮೀಟರ್ ನಡೆದರು. ಇದು ಕಂಪ್ಲೀಟ್ ಆಯ್ತು. ಹಾಗಾದ್ರೆ ಶ್ಯಾಮ್ ರವರು ಈಗ ಆರಂಭದ ಸ್ಥಳದಿಂದ ಎಷ್ಟು ಅಂತರದಲ್ಲಿದ್ದಾರೆ? ಇರೋದೇ ಇಷ್ಟು. ಈಗ ಇದು ಆರಂಭದ ಸ್ಥಳ, ಇದು ನಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್. ಈಗ ಎಂಡಿಂಗ್ ಪಾಯಿಂಟ್ ಯಾವುದು? ಡಿ. ಇಲ್ಲಿಂದ ಈ ಡಿಸ್ಟೆನ್ಸ್ ನ ಕಂಡುಹಿಡಿಬೇಕಾಗಿದೆ ನಮಗೆ. ಸೊ ಇದು ಲೈನ್ ಅನ್ಕೊಳ್ಳೋಣ.
ಈ ಡಿಸ್ಟೆನ್ಸ್ ನನಗೆ ಬೇಕು. ಈ ಡಿಸ್ಟೆನ್ಸ್ ನಿಮ್ಗೆ ಬೇಕು ಅಂತಂದ್ರೆ ನೀವು ಈ ಕಡೆಯಿಂದ ಒಂದು ಇಮ್ಯಾಜಿನರಿ ಮಾಡಿ ಇದು ಒಂದು ತ್ರಿಭುಜ ಅನ್ಕೋಬಹುದು ಅಥವಾ ಈ ಕಡೆ ಅನ್ಕೊಳ್ಬಹುದು, ಯಾವ ಕಡೆಗಾದ್ರೂ ಡ್ರಾ ಮಾಡಿ. ನೀವು ಒಟ್ನಲ್ಲಿ ಒಂದು ಲಂಬಕೋನ ತ್ರಿಭುಜ ಕ್ರಿಯೇಟ್ ಮಾಡಿ AD ಅನ್ನೋದನ್ನ ಆ ಲಂಬಕೋನದ ವಿರುದ್ಧದ ದಿಕ್ಕನ್ನ ಸೈಡ್ ಆಗಿ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಸೊ ನಾನು ಇಲ್ಲಿಂದ ಈ ಕಡೆ ಒಂದು ಇಮ್ಯಾಜಿನರಿ ವರ್ಟಿಕಲ್ ಲೈನ್ ಎಳ್ಕೊತೀನಿ ಅಂಡ್ ಈ ಕಡೆನೂ ಕೂಡ ಒಂದು ಇಮ್ಯಾಜಿನರಿ ವರ್ಟಿಕಲ್ ಲೈನ್ ಎಳಿತೀನಿ ಅಂಡ್ ಈ ಪಾಯಿಂಟ್ ನ O ಅಂತೀನಿ. ಇದೊಂದು ಹಾರಿಜಾಂಟಲ್ ಇದು ವರ್ಟಿಕಲ್ ಲೈನ್ ಆಗಿರೋದ್ರಿಂದ ಇದನ್ನ 90 ಡಿಗ್ರಿ ಅನ್ಕೋತೀನಿ. ಸೊ ಈಗ ನಂಗೆ ಲಂಬಕೋನ ತ್ರಿಭುಜ ಯಾವುದು? AOD. ಇದು AD ಅನ್ನೋದು ನಿಮಗೆ ಲಂಬಕೋನದ ವಿರುದ್ಧ ದಿಕ್ಕಿನಲ್ಲಿರುವಂತ ಸೈಡು. ಅದನ್ನ ಡೈರೆಕ್ಟ್ ಆಗಿ ಸ್ಟ್ರೇಟ್ ಲೈನ್ ಇಂದನೇ ಕನೆಕ್ಟ್ ಮಾಡಿಬೇಕಾದ್ರೆ ನಿಮಗೆ. ಓಕೆನಾ? ಸೊ ಈಗ ನನಗೆ AD ಕಂಡು ಹಿಡಿಬೇಕಾಗಿದೆ. ಮತ್ತೆ ಅದೇ ಸೇಮ್ ರೂಲ್ ಅಪ್ಲೈ ಆಗುತ್ತೆ. AD ಇಸ್ ಈಕ್ವಲ್ ಟು AO ಸ್ಕ್ವೇರ್ ಪ್ಲಸ್ OD ಸ್ಕ್ವೇರ್. ಈಗ ನನಗೆ ಇದು 6 ಮೀಟರ್ ಅಂತ ಇದೆ. ಓಕೆ, ನನಗೆ O ಇಂದ D ವರೆಗೂ ಎಷ್ಟು ಡಿಸ್ಟೆನ್ಸ್ ಅನ್ನೋದು ಬೇಕಲ್ವಾ? ಇದು 6 ಮೀಟರ್ ಆದ್ರೆ ನೋಡಿ AB ಇದೆ, AB ಪ್ಯಾರಲಲ್ಲೇ OC ಆಗತ್ತಲ್ವಾ? ಸೊ ಇದು ಕೂಡ ನನಗೆ 6 ಮೀಟರ್. ಸೊ ಒಟ್ಟು O ಇಂದ D ವರೆಗೂ 6 ಪ್ಲಸ್ 6 12 ಮೀಟರ್. ಇದು 9 ಮೀಟರ್ ಇದೆ B ಇಂದ C ವರೆಗೂ. ಇದು ಪ್ಯಾರಲಲ್ ಆಗಿ OA BC ಗೆ ಪ್ಯಾರಲಲ್ ಆಗಿರೋದು ಯಾವುದು? OA. ಸೊ OA ಕೂಡ 9 ಮೀಟರ್ ಆಗುತ್ತೆ. ಸೊ 9 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಎಕ್ಸಾಕ್ಟ್ಲಿ ಮತ್ತೆ 225 ಆಗುತ್ತೆ. ಅದು ಕರೆಕ್ಟ್ ಅಲ್ವಾ? ಸೊ AD ಇಲ್ಲಿ ಟ್ರಯಾಂಗಲ್ AOD ಅಂತ ಬರೀತೀನಿ. ಇದರಲ್ಲೂ ಕೂಡ ನನಗೆ ಬೇಕಾಗಿರೋದು ಯಾವುದು? AD ಅಂಡ್ AD ಈಸ್ ಈಕ್ವಲ್ ಟು AO ಸ್ಕ್ವೇರ್ ಪ್ಲಸ್ OD ಸ್ಕ್ವೇರ್. ಓಕೆ, AO ಸ್ಕ್ವೇರ್ ಪ್ಲಸ್ OD ಸ್ಕ್ವೇರ್. AO ಮತ್ತೆ 9 ಇದೆ, ಸೊ 9 ಸ್ಕ್ವೇರ್ 81 ಆಗುತ್ತೆ. OD ಅನ್ನೋದು 6 ಪ್ಲಸ್ 6 12 ಇದೆ. 12 ಸ್ಕ್ವೇರ್ ಇಸ್ 144. 144 81 ನ ಆಡ್ ಮಾಡಿದ್ರೆ ಮತ್ತೆ ನಿಮಗೆ ಏನಾಗುತ್ತೆ? 225 ಬರುತ್ತೆ. ಓಕೆ, ಅಂಡ್ 225 15ರ ಸ್ಕ್ವೇರ್. ಸೊ AD ಮೀಟರ್ ಲೆಕ್ಕದಲ್ಲಿದೆ. 15 ಮೀಟರ್ ಇದರ ವರ್ಗಮೂಲ ಇದು. ಓಕೆ, 225 ವರ್ಗಮೂಲ 15. 15 ಮೀಟರ್ ಇದರ ಆನ್ಸರ್. 15 ಮೀಟರ್ ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಓಕೆ ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡಿ ಸೆಷನ್ ಕಂಪ್ಲೀಟ್ ಮಾಡೋಣ. ಓಕೆ, ಸೀತಾರವರು ಪೂರ್ವಕ್ಕೆ 1 ಕಿಲೋಮೀಟರ್ ಚಲಿಸಿ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆದರು. ಓಕೆ, ಸೊ ಯಾವುದೋ ಒಂದು ಪಾಯಿಂಟ್ ಇಂದ ನಾವು ಸ್ಟಾರ್ಟ್ ಮಾಡೋಣ. ಈಗ ಪಾಯಿಂಟ್ A ಇಂದ ಪೂರ್ವಕ್ಕೆ 1 ಕಿಲೋಮೀಟರ್. ಸೊ 1 ಕಿಲೋಮೀಟರ್ ಪೂರ್ವಕ್ಕೆ ಅಂತ ಅನ್ಕೋತೀನಿ ನಾನು. ಇದು 1 ಕಿಲೋಮೀಟರ್ ಅಷ್ಟೇ. 1 ಕಿಲೋಮೀಟರ್ ಪಾಯಿಂಟ್ B ರೀಚ್ ಆಗಿ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆದರು. ಸೊ ಬಲಕ್ಕೆ ಮತ್ತೆ ತಿರುಗಿ ಪಾಯಿಂಟ್ C ರೀಚ್ ಆಗೋಕ್ ಮುಂಚೆ 1 ಕಿಲೋಮೀಟರ್ ಅಂತ ಅನ್ಕೊಳ್ಳೋಣ. ಇದು 1 ಕಿಲೋಮೀಟರ್, ಇದು 1 ಕಿಲೋಮೀಟರ್. ಕರೆಕ್ಟಾ? ಓಕೆ, ನಂತರ ಅಲ್ಲಿಂದ ಎಡಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆದರು. ಸೊ ಈ ಡೈರೆಕ್ಷನ್ ಅಲ್ಲಿ ಬರುವಾಗ ಈ ಕಡೆ ಎಡಕ್ಕೆ ಅಂದ್ರೆ ಈ ಕಡೆ ಆಗುತ್ತೆ. ಇದರ ಡಬಲ್ ಅನ್ಕೊಳ್ಳೋಣ. ಆಲ್ಮೋಸ್ಟ್ ಪಾಯಿಂಟ್ D ರೀಚ್ ಆಗೋಕ್ಕಿಂತ ಮುಂಚೆ ಇದೆಷ್ಟಿದೆ? 2 ಕಿಲೋಮೀಟರ್ ಅಂತ ಹೇಳ್ತಿದ್ರು. 2 ಕಿಲೋಮೀಟರ್. ಓಕೆ, 2 ಕಿಲೋಮೀಟರ್ ನಡೆದರು. ಕೊನೆಯಲ್ಲಿ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ಓಡಿದರು. ಈ ಡೈರೆಕ್ಷನ್ ಅಲ್ಲಿ ಹೋಗ್ತಿರುವಾಗ ಎಡ ಅಂದ್ರೆ ಈ ಕಡೆ ಆಗುತ್ತೆ ಅಲ್ವಾ? ಸೊ ಈ ಪಾಯಿಂಟ್ ಇಂದ ಒಂದು ಪ್ಯಾರಲಲ್ ಪಾಯಿಂಟ್ ನ ಡ್ರಾ ಮಾಡ್ಕೊಳ್ಳಿ, ಅಂದ್ರೆ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಇದು 1 ಕಿಲೋಮೀಟರ್ ಆಗಿರೋದ್ರಿಂದ ಈ ಕಡೆ ಇದು ಕೂಡ ಈ ಪಾಯಿಂಟ್ ಎಷ್ಟಂತ ಅನ್ಕೋಬೇಕು ನಾವು? 1 ಕಿಲೋಮೀಟರ್ ಅನ್ಕೋಬೇಕು. ಕರೆಕ್ಟಾ? ಇದು 1 ಕಿಲೋಮೀಟರ್, ಬಟ್ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ಅಂತ. ಸೊ ಇಲ್ಲಿಂದ ಇಲ್ಲಿಗೆ 1 ಕಿಲೋಮೀಟರ್ ಅಂದ್ರೆ ಇನ್ನೂ ಈ ಕಡೆಗೆ ಎಷ್ಟು ಕಿಲೋಮೀಟರ್ ಹೋಗಿರ್ಬೇಕು? 4 ಕಿಲೋಮೀಟರ್ ಹೋಗಿರ್ಬೇಕು. ಈ ಡಿವಿಷನ್ ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ? ಸೊ ಈ ಪಾಯಿಂಟ್ ರೀಚ್ ಆದ್ರೆ ಈಗ ಓಕೆನಾ? ಆರಂಭದ ಸ್ಥಳದಿಂದ ಸೀತಾರವರು ಎಷ್ಟು ಅಂತರದಲ್ಲಿದ್ದಾರೆ? ಸೊ ನನಗೆ ಬೇಕಾಗಿರೋದೇನು? ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಎಷ್ಟು ಅಂತ. ಮತ್ತೆ ನಾನು ಏನ್ ಮಾಡ್ಬೇಕು ಹೇಳಿ? ಇಲ್ಲಿ ಒಂದು 90 ಡಿಗ್ರಿ ಆಂಗಲ್ ಕ್ರಿಯೇಟ್ ಮಾಡಿ ಇದು O ಅಂತ ಅಂದ್ಕೊಳ್ಳಿ. ಅವಾಗ ಇದು 2 ಕಿಲೋಮೀಟರ್ ಆಗಿರೋದ್ರಿಂದ ಇದ್ರ ಪ್ಯಾರಲಲ್ ಇದು ಕೂಡ 2 ಕಿಲೋಮೀಟರ್ ಆಗಿರುತ್ತೆ. ಇದೇ ತರದ ಎಕ್ಸಾಕ್ಟ್ ಪ್ರಾಬ್ಲಮ್ ನಾವು ನೋಡಿದ್ವಿ ಆಲ್ರೆಡಿ ಅವಾಗ. ಕರೆಕ್ಟ್ ಅಲ್ವಾ? ಸೊ ಫಿಗರ್ಸ್ ವ್ಯಾಲ್ಯೂ ಚೇಂಜ್ ಇದಾವ ಅಷ್ಟೇ. ಓಕೆನಾ? A ಇಂದ ಹೀಗೆ, A ಇಂದ ಈ ಪಾಯಿಂಟ್ ನನಗೆ AE ಬೇಕಾಗಿದೆ. ಇದು 1 ಕಿಲೋಮೀಟರ್, ಇದು 2 ಕಿಲೋಮೀಟರ್. ಸೊ ಟೋಟಲಿ 3 ಕಿಲೋಮೀಟರ್ ಆಯ್ತು. ಈ ಕಡೆ 4 ಕಿಲೋಮೀಟರ್ ಆಯ್ತು. 3 ಸ್ಕ್ವೇರ್ ಅಂದ್ರೆ 9, 4 ಸ್ಕ್ವೇರ್ ಅಂದ್ರೆ 16, 25 ಆಗುತ್ತೆ. ಸೊ ಒಟ್ಟು 5 ಆಗುತ್ತೆ. ಇದು ಕೂಡ 5 ಕಿಲೋಮೀಟರ್ ಆನ್ಸರ್ ಬರುತ್ತೆ ನಿಮಗೆ. ಓಕೆನಾ? ಸೊ ಅದು ಹೆಂಗೆ ಅಂತ ನೋಡೋಣ. ಟ್ರಯಾಂಗಲ್ ಯಾವುದು? AOE. ಓಕೆನಾ? ಟ್ರಯಾಂಗಲ್ AOE ನಲ್ಲಿ
ಎಇ ಬೇಕಾಗಿದೆ ನಮಗೆ ಪೈಥಾಗೋರಸ್ ಥಿಯರಂ ಪ್ರಕಾರ. ಸ್ಕ್ವೇರ್ ರೂಟ್ ಆಫ್ ಎಇ ಅಂದ್ರೆ ಎಒ ಸ್ಕ್ವೇರ್ ಪ್ಲಸ್ ಇಒ ಸ್ಕ್ವೇರ್, ಎಒ ಸ್ಕ್ವೇರ್ ಪ್ಲಸ್ ಇಒ ಸ್ಕ್ವೇರ್. ಎಒ ಅನ್ನೋದು ಈ ಫಿಗರ್ ಪ್ರಕಾರ 1 ಕಿಲೋಮೀಟರ್ ಪ್ಲಸ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಇದೆ. 3 ಸ್ಕ್ವೇರ್ 9 ಆಗುತ್ತೆ. ಇಒ ಇಲ್ಲಿ ಫಿಗರ್ ಅಲ್ಲಿ 4 ಇದೆ, ಸೊ ಇದು 16 ಆಗುತ್ತೆ. 9 4 16 ಮತ್ತೆ 9 ಸ್ಕ್ವೇರ್ ರೂಟ್ ಆಫ್ 25 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 25 is 5 ಕಿಲೋಮೀಟರ್ is the ಆನ್ಸರ್. ಅರ್ಥ ಆಯ್ತಲ್ವಾ ನಿಮ್ಗೆ? ಇದನ್ನೆಲ್ಲ ನೀವು ಬರಿತಾ ಕುತ್ಕೋಬೇಕಾಗಿಲ್ಲ, ನೀವು ಇಲ್ಲೇ ಇಮ್ಯಾಜಿನರಿ ಇಲ್ಲೇ ಮಾಡ್ಕೋಬಹುದು. 1 2 3 ಆಗುತ್ತೆ. 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 16 9 25, 25ರ ವರ್ಗಮೂಲ 5, ಅದೇ 5 ಕಿಲೋಮೀಟರ್. ಇಷ್ಟೇ ಇರುತ್ತೆ ನಿಮಗೆ ಟೈಮು. ಅಷ್ಟು ಟೈಮಲ್ಲಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ವಿದೌಟ್ ರೈಟಿಂಗ್ ಆಲ್ ದಿಸ್, ನಿಮಗೆ ಅರ್ಥ ಆಗ್ಲಿ ಅಂತ ಬರ್ದಿದ್ದೀನಿ ನಾನು ಅಷ್ಟೇ ಅದನ್ನ. ಓಕೆನಾ? ಅದನ್ನ ಬರೀದೇನೆ ಈ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಈ ಸೆಷನ್ ಅಲ್ಲಿ ನಾವು ಮತ್ತೆ 10 ಪ್ರಾಬ್ಲಮ್ಸ್ ನ ನೋಡಿದ್ವಿ. ಅಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇವೆಲ್ಲಾನು 5 ನಾವು ಸಮ್ ಜಾಮೆಟ್ರಿಕಲ್ ಫಿಗರ್ಸ್, ಆಯತ ಅಥವಾ ಸಮಾಂತರ ತ್ರಿಭುಜ ಆ ತರ ಫಿಗರ್ಸ್ ಬಂದಾಗ್ಲೂ ಯಾವ ತರ ಕಂಡುಹಿಡಿಬೇಕು ಡಿಸ್ಟೆನ್ಸ್ ಅನ್ನೋದನ್ನ ನೋಡಿದ್ವಿ. ಅದೇ ರೀತಿ ಇನ್ನ 5 ಪ್ರಾಬ್ಲಮ್ ನ ಪೈಥಾಗೋರಸ್ ಥಿಯರಂ ಬೇಸ್ಡ್ ಮೇಲೆನೆ ನೋಡಿದ್ವಿ. ಓಕೆ, ಇದೇ ತರದ್ದು ಇನ್ನಿಷ್ಟು ಪ್ರಾಬ್ಲಮ್ಸ್ ನ ನೀವು ತಗೊಂಡು ಪ್ರಾಕ್ಟೀಸ್ ಮಾಡಿ, ಅವಾಗ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆನಾ? ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದ್ರ ಮೇಲೆನೆ. ಓಕೆ, ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಇದೇ ಕಾನ್ಸೆಪ್ಟ್, ಬಟ್ ಅದರ ಪಾರ್ಟ್ ಏನು ಅಂದ್ರೆ ಡೈರೆಕ್ಷನ್ ಪಜಲ್ಸ್, ದಿಕ್ಕುಗಳ ಒಗಟುಗಳು. ಓಕೆ, ಇಲ್ಲಿ ರೋಸ್ ರ್ಯಾಂಕಿಂಗ್ ರೋಸ್ ಅಂಡ್ ಕಾಲಮ್ಸ್ ಅಂತ ಕಾನ್ಸೆಪ್ಟ್ ನಿಮಗೆ ಸಿಲೆಬಸ್ ಅಲ್ಲಿ ಬರುತ್ತೆ. ಓಕೆ, ಅದನ್ನ ನಾವು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಸೆಷನ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.